ಉನ್ನತೋನ್ನತನು ಸರ್ವಶಕ್ತನು ಪರಾತ್ಪರನೂ ಆಗಿರುವಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹೆಸರಾಗಿ ಕೂಡಿ ಬಂದಿರುವಂತ ದೇವಮಾಂದೆಗೆ, ದೇವರ ಸಭೆಗೆ, ದೇವರ ಮಕ್ಕಳಿಗೆ ಒಡೆಯನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಳು 63ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಕೀರ್ತನೆಗಳು 63ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತಿದ್ದೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕುಂದಿ ಹೋಗುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ನಮ್ಮ ಮಧ್ಯದಲ್ಲಿ ಸಹೋದರಿ ಆನಿಯವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಿಂದ ಹರಿಸಬೇಕೆಂದಾಗಿ ಇಷ್ಟಪಡ್ತೇನೆ. Let's pray. Our most gracious, loving Heavenly Father, thank you, Lord, for this wonderful time and hour that you gave us to come before thy presence, Lord. Thank you, Jesus, for waking us this beautiful morning to come before thy presence, Father. Thank you, Lord, for giving us a good sleep and waking this beautiful morning, for blessing a new day, a new life, a new breath, a new grace in our life. Thank you, Father, that your faithfulness shine through the sun every single day, Father. As the sun rises today, be reminded of your goodness and care for all the things that you have done. We praise you, Lord, with a grateful heart that we may see your presence in our life. In Jesus' precious name I pray. Amen. ಮಾದ ಪ್ರಾರ್ಥನೆಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಒಂದು ವಿಶೇಷ ಗೀತೆಯನ್ನ ಅವರಲ್ಲಿ ಆನೆಯವರು ಆಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವ್ ನಾಮಕ್ಕೆ ಸ್ತೋತ್ರ. ನಿಮ್ಗೂ ಸಹ ವಂದನೆಗಳು. ರಮೆಯು ಬೇಡ ಕಾಸ್ತದೋಳ್ ದೇವರು ಕಾಯ್ವನು, ಪ್ರೀತಿಯ ನೇಕೆ ನೇರಲು ದೇವರು ಕಾಯ್ವನು, ದೇವರು ಕಾಯ್ವನು ಅನುದಿನ ಆದಿಗಳೋಳ್ ಕಾಯುವ ನಿಶ್ಚಯ ದೇವರು ಕಾಯ್ವರು. ಹೃದಯ ಕುಂದಿ ಹೋದರು ದೇವರು ಕಾಯ್ವರು, ಮಾರ್ಗದೊಳ್ ಬಾಯ ಬೀದರು ದೇವರು ಕಾಯ್ವರು, ದೇವರು ಕಾಯ್ವರು ಅನುದಿನ ಆದಿಗಳೋಳ್ ಕಾಯುವ ನಿಶ್ಚಯ ದೇವರು ಕಾಯ್ವರು. ಬೇಕಾದ ದಾರಿ ಕೊಡುವನು ದೇವರು ಕಾಯ್ವನು, ಕೊಡುವನೆಂದು ನಂಬಿರು ದೇವರು ಕಾಯ್ವರು, ದೇವರು ಕಾಯ್ವರು ಅನುದಿನ ಆದಿಗಳೋಳ್ ಕಾಯುವ ನಿಶ್ಚಯ ದೇವರು ಕಾಯ್ವರು. ಒಂಟಿಗನಾಗಿ ಹೋದರು ದೇವರು ಕಾಯ್ವರು, ಆತನು ಶಾಂತಿ ಕೊಡುವನು ದೇವರು ಕಾಯ್ವನು, ದೇವರು ಕಾಯ್ವನು ಅನುದಿನ ಆದಿಗಳೋಳ್ ಕಾಯುವ ನಿಶ್ಚಯ ದೇವರು ಕಾಯ್ವರು.
ಎಂತ ಪರೀಕ್ಷೆಯಾದರೂ ದೇವರು ಕಾಯುವರು, ಆತನು ನಾತುಕೊಂಡಿರು. ದೇವರು ಕಾಯುವರು, ದೇವರು ಕಾಯುವರು. ಅನುದಿನ ಹಾದಿಗಳೋಳ್ ಕಾಯುವ ನಿಶ್ಚಯ, ದೇವರು ಕಾಯುವರು. ಥ್ಯಾಂಕ್ ಯು ಅಂಕಲ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಾಗೂ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇವೆ. ಕರ್ತನು ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಿ ಹೀಗೆ ತನ್ನ ಮಹಿಮೆಗಾಗಿ ಸದಾ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಹಾರೈಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗೋಣ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಹಿರಿಯರು, ಬೋಧಕರು ಯಶವಂತ ಅಂಬೋರ್ ಸರ್ ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರು ನಿನ್ನೆ ನಾನು ಈ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಕೇಳಿಕೊಂಡಾಗ ತಡವಾದರೂ ಒಪ್ಪಿಕೊಂಡು ಇವತ್ತು ಸಮಯಕ್ಕೆ ಮೊದಲೇ ಅವರು ಹಾಜರಾಗಿ ಬಂದಿದ್ದಾರೆ. ಈ ಸಮಯದಲ್ಲಿ ಅವರು ನಮಗೆ ದೇವರ ಸಂದೇಶವನ್ನು ತರುವಂತವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ತಿರುಗ ಸ್ವಾಮಿ ಈ ಬೆಳಗಿನ ಜಾವನ್ನ, ಈ ಸುಂದರವಾದಂತಹ ದಿನವನ್ನ ನೋಡುವಂತ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಮತ್ತು ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ ನಾನು ಬೆಳಗಿನ ಜಾವದ ಶುಭಾಶಯಗಳನ್ನ ಹೇಳುವನಾಗಿದ್ದೇನೆ. ಸ್ವಾಮಿ ನಮ್ಮೆಲ್ಲರನ್ನ ಅದ್ಭುತವಾಗಿ ನಡೆಸ್ತಾ ಇರೋದನ್ನು ನಾವು ನೋಡುವಾಗ, ಈಗಾಗಲೇ ಆಣಿಯವರ ಹಾಡಿದಂತ ಒಂದು ಹಾಡನ್ನ ನೋಡುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಏನು ಮಾಡುವನಾಗಿದ್ದಾನೆ ಅಂತಂದರೆ ಕಾಯುವನಾಗಿದ್ದಾನೆ. ನಾವು ಯಾವುದಕ್ಕೂ ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ. ದೇವರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನು ಕಾಯುವನಾಗಿ, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇದನ್ನ ನಡೆದಂತ ಪಕ್ಷದಲ್ಲಿ ಖಂಡಿತವಾಗಿ ಸ್ವಾಮಿ ನಮ್ಮನ್ನ ನಡೆಸುವರಾಗಿದ್ದಾರೆ. ಇವತ್ತಿನ ಸಂದೇಶ ನಿಮ್ಮ ಮುಂದೆ ಯಾವುದು ಅಂತ ಹೇಳುವುದನ್ನು ಏನಂತಂದ್ರೆ, ಕಮ್ಯುನಿಕೇಶನ್, ಸಂಭಾಷಣೆ ಅನ್ನೋದು ಅಥವಾ ಮಾತು ಯಾವ ರೀತಿ ಇರಬೇಕು ಅನ್ನೋದನ್ನ ಇವತ್ತಿನಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿದೆ. ವಾಟ್ ಕೈಂಡ್ ಆಫ್ ಕಮ್ಯುನಿಕೇಶನ್ ವಿ ಆರ್ ಹ್ಯಾವಿಂಗ್ ಇನ್ ಅವರ್ ಲೈಫ್ ಅಂತೇಳಿ ನೋಡುವಾಗ, ಇಲ್ಲಿ ಕೀರ್ತನೆಗಾರನು ಬಹಳ ಉತ್ತಮವಾದಂತ ಮತ್ತು ಮಾದರಿಯ ಪ್ರಾರ್ಥನೆಯನ್ನು ಏನ್ ಮಾಡಿದಾನೆ ಅಂತಂದ್ರೆ ನಮಗೆ ತಿಳಿಸಿದ್ದಾರೆ. ಯಾವ ರೀತಿ ನಾನು ದೇವರ ಜೊತೆಯಲ್ಲಿ ಮಾತನಾಡಬೇಕು, ಯಾವ ರೀತಿ ನಾನು ಕೇಳಿಕೊಳ್ಬೇಕು ಅನ್ನುವುದನ್ನ ದಾವೀದನು ನಮಗೆ ಬಹಳ ಪ್ರಾಮುಖ್ಯವಾಗಿ ತಿಳಿಸುವನಾಗಿದ್ದಾನೆ. ಇಲ್ಲಿ ನಾವು ನೋಡುವಾಗ ಕೀರ್ತನೆ 19ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಓದುವಂತಹ ಸಮಯದಲ್ಲಿ ಅಲ್ಲಿ ಹೇಳುವಂತದ್ದಾಗಿದೆ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನೋಡಿ ಬಹಳ ಪ್ರಾಮುಖ್ಯವಾಗಿದೆ, ನನ್ನ ಮಾತುಗಳು ನಿನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನೋಡಿ, ನಮ್ಮ ಮಾತುಗಳು ಏನಾಗಿರ್ಬೇಕಂತಂದ್ರೆ, ನಮ್ಮ ಜ್ಞಾನವು, ನಮ್ಮ ಹೃದಯದ ಜ್ಞಾನವು ಯೇಸು ಸ್ವಾಮಿಗೆ ಸಮರ್ಪಕವಾಗಿರಬೇಕಾಗಿದೆ. ಯಾವುದೇ ಮಾತುಗಳನ್ನ ಆಡುವಂತಹ ಸಮಯದಲ್ಲಿ, ಯಾವುದೇ ವಿಷಯವನ್ನ ನಾವು ದೇವರಲ್ಲಿ ಕೇಳಿಕೊಳ್ಳುವಂತಹ ಸಮಯದಲ್ಲಿ ಅದೇನಾಗಿರ್ಬೇಕಂತಂದ್ರೆ ದೇವರಿಗೆ ಮೆಚ್ಚುಗೆಯಾಗಿ ಇರಬೇಕಾಗಿದೆ ಅಂತ ಹೇಳಿ ಇಲ್ಲಿ ನಾವು ನೋಡೋರಾಗಿದ್ದೇವೆ. ನಮ್ಮ ಮಾತುಗಳಲ್ಲಿ ನಮ್ಮ ಹೃದಯದ ಧ್ಯಾನವು, ನಮ್ಮ ಹೃದಯದಲ್ಲಿ ಯಾವ ಕೆಟ್ಟ ಆಲೋಚನೆ ಕೂಡ ನಮ್ಮಲ್ಲಿ ಇರಬಾರದು. ಆವಾಗ ನಾನು ಮತ್ತು ನೀವು ದೇವರಲ್ಲಿ ನಾವು ಏನೇ ಬೇಡಿಕೊಂಡರೂ ಖಂಡಿತವಾಗಿ ಅದು ನೆರವೇರುವಂಥದ್ದಾಗಿದೆ. ಇದನ್ನು ನಮ್ಮ ಜೀವನದಲ್ಲಿ ನಾವು ತಿಳಿದುಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ನಮ್ಮ ಮಾತುಗಳು ಯಾವ ರೀತಿ ಇರಬೇಕಾಗಿದೆ. ಕ್ರೈಸ್ತರಾದಂತ ನಾವು ಈ ಲೋಕದಲ್ಲಿ ಜೀವಿಸ್ತಿರುವಂತಹ ಸಮಯದಲ್ಲಿ ನಾವು ಯಾವ ರೀತಿ ಮಾತನಾಡಬೇಕಾಗಿದೆ, ನಮ್ಮ ಮಾತುಗಳು ಯಾವ ರೀತಿ ಇರಬೇಕಾಗಿದೆ, ನನ್ನ ಸಂಭಾಷಣೆ ಯಾವ ರೀತಿ ಇರಬೇಕಾಗಿದೆ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಅನೇಕರನ್ನ ನಾವು ನೋಡುವರಾಗಿದ್ದೇವೆ. ಕ್ರೈಸ್ತರಾದಂತ ನಾವು ಅನೇಕ ತರವಾದಂತಹ ಮಾತುಗಳನ್ನು ಆಡ್ತೀವಿ. ದೇವರಿಗೆ ಮೆಚ್ಚುಗೆ ಆಗಿರದಂತ ಮಾತುಗಳನ್ನ ನಾವೇನ್ ಮಾಡ್ತೇವೆ ಅಂತಂದ್ರೆ ಆಡ್ತೀವಿ. ನೋಡುವಂತವ್ರಿಗೆ ಏನಾಗಿದೆ ಅಂತಂದ್ರೆ ಅದು ಬಹಳ ಅಸಹ್ಯವಾಗುವಂತದ್ದಾಗಿದೆ.
ಏನಪ್ಪ ಕ್ರೈಸ್ತರಾದಂತವರು ಈ ರೀತಿ ಮಾತನಾಡ್ತಾರಲ್ಲ, ಇವರು ದೇವರ ಮಕ್ಕಳಂತ ಹೇಳ್ಕೊಳ್ತಾರಲ್ಲ, ಅಂತ ಮಕ್ಕಳ ಬಾಯಿಂದ ಈ ಕೆಟ್ಟ ಮಾತುಗಳು ಬರಬಹುದಾ ಅನ್ನುವುದನ್ನ ಇಲ್ಲಿ ನಾವು ತಿಳಿದುಕೊಂಡಾಗ ಖಂಡಿತವಾಗಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ನಮ್ಮ ಮಾತುಗಳು ಏನಾಗಿರ್ಬೇಕಂತಂದ್ರೆ ನಮ್ಮ ಹೃದಯದ ಧ್ಯಾನವು ಯೇಸು ಸ್ವಾಮಿಗೆ ಸಮರ್ಪಕವಾಗಿರಬೇಕಾಗಿದೆ. ಆ ರೀತಿ ಇದ್ದಂತ ಪಕ್ಷದಲ್ಲಿ ಖಂಡಿತವಾಗಿ ನಮ್ಮ ಈ ಸಂಭಾಷಣೆ ಬಹಳ ಪ್ರಾಮುಖ್ಯವಾಗಿ ನಡೆಯುವಂತದ್ದಾಗಿದೆ. ಬಿಕಾಸ್ ವಿ ಆರ್ ಕ್ರೈಸ್ಟ್ ಪೀಪಲ್. ವೆನ್ ಯು ಸೇ ವಿ ಆರ್ ಎ ಕ್ರಿಶ್ಚಿಯನ್ಸ್, we have to follow according to what the God says. What God says or what you are following, you have to remember what kind of speech I am speaking. ಇದನ್ನು ನಾವು ತಿಳ್ಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ ಅಂದ್ರೆ, ದೇವರ ಮಾತುಗಳನ್ನ ನಾವು ಆಡಿದಂತ ಪಕ್ಷದಲ್ಲಿ ನಾವು ಕೂಡ ಇನ್ನೊಬ್ಬರ ಜೊತೆಯಲ್ಲಿ ಆ ವಾಕ್ಯಗಳನ್ನ ಅಥವಾ ನಮ್ಮ ಮಾತುಗಳನ್ನ ಅವರ ಜೊತೆಯಲ್ಲಿ ನಾವು ಒಳ್ಳೆ ರೀತಿಯಿಂದ ಆಡುವವರಾಗಿದ್ದೇವೆ. ಎರಡನೇದಾಗಿ ನಾವು ನೋಡುವಾಗ, ಕಮಿಟ್ ಯುವರ್ ಸೆಲ್ಫ್ ಟು ಸ್ಪೀಕಿಂಗ್ ಓನ್ಲಿ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ಟ್ರೂ. ನೋಡ್ರಿ, ವೆರಿ ಇಂಪಾರ್ಟೆಂಟ್. ಕಮಿಟ್ ಯುವರ್ ಸೆಲ್ಫ್ ಟು ಸ್ಪೀಕಿಂಗ್ ಓನ್ಲಿ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ಟ್ರೂ. ಇಲ್ಲಿ ನಾವು ನೋಡ್ತೇವೆ, ಸರಿಯಾದ ಮಾತು, ಸತ್ಯವಾದದ್ದನ್ನೇ ಮಾತ್ರ ಮಾತಾಡಲು ನಿಮ್ಮನ್ನು ಕರೆದಿದ್ದೇನೆ. ನಿಮ್ಮನ್ನು ಯಾವ ರೀತಿ ಕರೆದಿದ್ದೇನೆ ಅಂತಂದ್ರೆ, ನಿಮ್ಮ ಸತ್ಯವಾದ ಮಾತುಗಳು ಮತ್ತು ನಿಮ್ಮ ಹೃದಯದ ಜ್ಞಾನವು ಏನಾಗಿರ್ಬೇಕಂತಂದ್ರೆ ಒಳ್ಳೆಯದಾಗಿರಬೇಕು ಮತ್ತು ಸತ್ಯವಾಗಿರಬೇಕಂತೇಳಿ ಇಲ್ಲಿ ತಿಳಿಸುವಂತದ್ದಾಗಿದೆ. ನಾವು ಸತ್ಯವಾಗಿ ಮಾತನಾಡ್ತಾ ಇದ್ದೇವಾ? ಏನಾದರೂ ಸುಳ್ಳು ಹೇಳ್ತಾ ಇದ್ದೇವಾ? ಬಹಳ ಪ್ರಾಮುಖ್ಯವಾಗಿದೆ. ನಿನ್ನೆ ದಿನ ನಾನೇನಂತಂದ್ರೆ, ನಮ್ಮ ಮನೆಯ ಒಂದು ಅಡ್ವಾನ್ಸ್ಗೋಸ್ಕರ ಇನ್ನೂ ನಮಗೆ ಸಿಕ್ಕಿಲ್ಲ. 10 ಲಕ್ಷ ಬರಬೇಕಾಗಿದೆ. ನಾವು ಕೋರ್ಟ್ಗೆ ಹೋಗ್ತಾ ಇದ್ದೇವೆ, ಬರ್ತಾ ಇದ್ದೇವೆ. ಆದ್ರೆ ಇನ್ನೂವರೆಗೆ ಅದೇನಾಗಲಿಲ್ಲ. ಈಗಾಗಲೇ 2 ವರ್ಷ ಆಗಿದೆ. ನಿನ್ನೆ ದಿನ ನಾನು ಹೋದಾಗ ಅಲ್ಲಿ ಕುಳಿತುಕೊಂಡು ನಾನೇನ್ ಮಾಡಿದೆ ಅಂದ್ರೆ, ಆ ಲಾಯರ್ಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಅವ್ರ ಜೊತೆಯಲ್ಲಿ ಮಾತನಾಡುವಾಗ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಸರ್ ನೀವೇನಂತಂದ್ರೆ ಬರಬೇಡಿ, ಯಾಕಂದ್ರೆ ನಾನು 2-3 ದಿನ ಇಲ್ಲಿ ಕೋರ್ಟಲ್ಲಿ ಇರುವುದಿಲ್ಲ, ನೀವು ಬರಬೇಡಿ. ಒಂದು ವೇಳೆ ಬರೋದಾದ್ರೆ ನೀವು ಫೋನ್ ಮಾಡಿ ಬನ್ರಿ ಅಂತೇಳಿ ಅವ್ರು ಏನ್ ಮಾಡಿದ್ರು, ಹೇಳಿದ್ರು. ಅದನ್ನ ನಾನು ಕೇಳಿಸಿಕೊಂಡು ಏನ್ ಮಾಡಿದೆ ಅಂತಂದ್ರೆ, ಅಲ್ಲಿಂದ ಹೊರಗಡೆ ಬರುತ್ತಿರುವಂತಹ ಸಮಯದಲ್ಲಿ, ಪ್ರಿಯರೇ ನಾನು ನೋಡುವನಾಗಿದ್ದೇನೆ, ಆ ಲಾಯರ್ ನನ್ನ ಎದುರಿಗೆ ಬಂದು ನೋಡಿ. ಲಾಯರ್ ಏನ್ ಮಾಡಿದ್ರು ಅಂತಂದ್ರೆ, ವಕೀಲರು ನನ್ನ ಎದುರಿಗೆ ಬಂದ್ರು. ಅವ್ರಿಗೆ ಆಶ್ಚರ್ಯ, ಏನಪ್ಪ ನಾನು ಸುಳ್ಳು ಹೇಳ್ಬಿಟ್ಟ? ಅವ್ರೇನ್ ಮಾಡಿದ್ರು, ಅದನ್ನು ನನ್ನ ಮುಖವನ್ನು ನೋಡಿದ ತಕ್ಷಣ ಅವ್ರಿಗೆ ಕೋಪ ಬಂದು, ಇಲ್ಲ ರೀ ನೀವು ಹೋಗಿ ನಮ್ಮ ಕಡೆಯಿಂದ ಆಗೋದಿಲ್ಲ, ಇನ್ನೂ 2-3 ದಿನ ಬಿಟ್ಟು ನೀವು ಬನ್ರಿ ಅಂತೇಳಿ ಅವ್ರೇನ್ ಮಾಡಿದ್ರು ಅಂದ್ರು, ಹೇಳಿದ್ರು. ಅಲ್ಲಿ ಸುಳ್ಳು ಹೇಳಿದ್ರು. ನೋಡ್ರಿ, ಒಬ್ಬ ಲಾಯರ್ ಏನಂತಂದ್ರೆ ಸುಳ್ಳು ಹೇಳಿದ್ರು ಅಂತೇಳಿ ನನಗೆ ಆಶ್ಚರ್ಯವಾಯಿತು. ಪ್ರಿಯರೇ, ಈ ರೀತಿ ಜನಗಳು ಏನಾಗಿದ್ದಾರೆ ಅಂತಂದ್ರೆ, ಸುಳ್ಳನ್ನ ಹೇಳುವರಾಗಿದ್ದಾರೆ, ಸುಳ್ಳನ್ನ ಮಾತನಾಡುವರಾಗಿದ್ದಾರೆ. ಅದಕ್ಕಾಗಿ ಜ್ಞಾನೋಕ್ತಿ 8ನೇ ಅಧ್ಯಾಯ 6 ಮತ್ತು 8ನೇ ವಚನವನ್ನು ಓದುವಂತಹ ಸಮಯದಲ್ಲಿ, ಕೇಳಿರಿ ನಾನು ಶ್ರೇಷ್ಠವಾದಂತಹ ಸಂಗತಿಗಳನ್ನು ಹೇಳುವೆನು. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಓದುವಾಗ, ಕೇಳಿರಿ ನಾನು ಶ್ರೇಷ್ಠವಾದ ಸಂಗತಿಗಳನ್ನು ನಿಮಗೆ ಹೇಳುವೆನು, ಯಥಾರ್ಥಕ್ಕಾಗಿ ತುಟಿಗಳನ್ನು ತೆರೆಯುವೆನು. ನೋಡ್ರಿ, ಯಥಾರ್ಥಕ್ಕಾಗಿ, ಒಳ್ಳೆಯದಕ್ಕಾಗಿ ನನ್ನ ತುಟಿಗಳನ್ನು ನಾನೇನ್ ಮಾಡ್ತೇನೆ, ತೆರೆಯುವನಾಗಿದ್ದೇನೆ. ನನ್ನ ಬಾಯಿ ಸತ್ಯವನ್ನೇ ಆಡುವುದು, ನನ್ನ ಬಾಯಿ ಸತ್ಯವನ್ನೇ ಆಡುವುದು. ದುಷ್ಟತನವು ನನ್ನ ತುಟಿಗಳಿಗೆ ಅಸಹ್ಯವಾಗಿದೆ. ನನ್ನ ಮಾತುಗಳೆಲ್ಲ ನೀತಿ ಭರಿತವಾಗಿದೆ, ಅವುಗಳಲ್ಲಿ ಕಪಟವು ವಕ್ರತೆಯು ಇಲ್ಲವೇ ಇಲ್ಲ. ನೋಡ್ರಿ, ಎಷ್ಟು ಒಳ್ಳೆಯ ಜ್ಞಾನವನ್ನ ನಾವು ಇಲ್ಲಿ ಪಡೆದುಕೊಳ್ಬೇಕಾಗಿದೆ. ಜ್ಞಾನೋಕ್ತಿ ಪುಸ್ತಕಗಳನ್ನು ನಾವು ಓದುವಾಗ ಸ್ವಾಮಿ ನಮಗೇನ್ ಮಾಡ್ತಾನೆ ಅಂದ್ರೆ, ಹೆಚ್ಚಾದಂತ ಜ್ಞಾನವನ್ನ ನಮಗೆ ಕೊಡುವನಾಗಿದ್ದಾನೆ. ನಮ್ಮ ತುಟಿಗಳನ್ನು ಯಾವುದಕ್ಕೋಸ್ಕರ ನಾನು ತೆಗಿಬೇಕಾಗಿದೆ? ಯಥಾರ್ಥವಾಗಿ, ಒಳ್ಳೆಯದಕ್ಕಾಗಿ ನಾನೇನ್ ಮಾಡ್ಬೇಕಾಗಿದೆ? ನನ್ನ ತುಟಿಗಳನ್ನ ತೆಗೆಯಬೇಕಾಗಿದೆ. ನನ್ನ ಬಾಯಿ ಏನಾಗಿರ್ಬೇಕಂದ್ರೆ ಸತ್ಯವನ್ನೇ ಆಡಬೇಕು. ದುಷ್ಟತನವು ನನ್ನ ತುಟಿಗಳಿಗೆ ಅಸಹ್ಯವಾಗಿದೆ. ಯಾವುದೇ
ದುಷ್ಟವಾದಂತ ಮಾತುಗಳನ್ನು ಆಡುವಂತಹ ಸಮಯದಲ್ಲಿ ಅಲ್ಲಿ ನಮಗೆ ತಿಳಿಸುವಂತದ್ದಾಗಿದ್ದರೆ ಅದು ನನಗೆ ಅಸಹ್ಯವಾಗಿದೆ, ದೇವರಿಗೆ ಅಸಹ್ಯವಾಗಿದೆ. ನಿಮ್ಮ ಮಾತುಗಳು ಏನಾಗಿದೆ ಅಂತಂದ್ರೆ ದೇವರಿಗೆ ಅಸಹ್ಯವಾಗಿದೆ. ನನ್ನ ಮಾತುಗಳೆಲ್ಲ ನೀತಿ ಭರಿತವಾಗಿದೆ. ನೋಡಿ, ನನ್ನ ಮಾತುಗಳೇನಾಗಿದೆ, ನೀತಿಯಾಗಿದೆ. ನೀತಿವಂತರು ಅಂತ ಹೇಳಿಕೊಳ್ಳುವಾಗ ನೀತಿಯ ಮಾತುಗಳನ್ನ ನಾವೇನ್ ಮಾಡಬೇಕಾಗಿದೆ, ಆಡ್ಬೇಕಾಗಿದೆ. ಅವುಗಳಲ್ಲಿ ಕಪಟವು ವಕ್ರತೆಯು ಇಲ್ಲವೇ ಇಲ್ಲ. ನೋಡಿ, ನನ್ನ ಮಾತುಗಳು ಏನಾಗಿರ್ಬೇಕಂತಂದ್ರೆ ಒಂದು ಕಪಟತನ ಇರಬಾರದು, ಆಮೇಲೆ ವಕ್ರತೆ, ಅಡ್ಡ ತಿಡ್ಡು ನಾವೇನ್ ಮಾಡ್ತೇವೆ, ಮಾತಾಡ್ತೇವೆ, ಆ ರೀತಿ ಇರಬಾರದು. ಇವತ್ತಿನಲ್ಲಿ ಸ್ವಾಮಿ ನಮಗೆ ತಿಳಿಸುವರಾಗಿದ್ದಾರೆ. ನಾವು ಇದನ್ನ ಎಷ್ಟು ಜನ ಧ್ಯಾನ ಮಾಡುವರಾಗಿದ್ದೇವೆ. ನಾವು ನೋಡಿ, ಜ್ಞಾನೋಕ್ತಿ ಪುಸ್ತಕಗಳನ್ನು ನೀವು ಓದ್ರಿ ಅಂತಂದ್ರೆ ನಮಗೆ ಇನ್ನೂ ಹೆಚ್ಚಾದಂತ ಜ್ಞಾನವನ್ನ ಕೊಡುವಂತ ಪುಸ್ತಕವಾಗಿದೆ. ಅದನ್ನ ನೀವು ಓದ್ರಿ, ಅದನ್ನ ನೀವು ತಿಳಿದುಕೊಳ್ರಿ. ಅದನ್ನು ತಿಳಿದುಕೊಂಡಾಗ ಖಂಡಿತವಾಗಿ ನೀವೇನ್ ಮಾಡ್ತಾರೆ, ಸತ್ಯವನ್ನೇ ಆಡುವರಾಗಿ. ನಮ್ಮ ತುಟಿಗಳು ಬಾಯಿ ತೆಗೆದ ತಕ್ಷಣವೇ ಏನಾಗಿರ್ಬೇಕಂತಂದ್ರೆ ಒಳ್ಳೆಯದಾಗಿರ್ಬೇಕು, ಸತ್ಯವಾಗಿರ್ಬೇಕಾಗಿದೆ. ಅಂತ ಮಾತುಗಳನ್ನ ಇವತ್ತಿನಲ್ಲಿ ಕ್ರೈಸ್ತರಾದಂತ ನಾವು ಆಡ್ಬೇಕಾಗಿದೆ ಅಂತೇಳಿ ನಮಗೆ ತಿಳಿಸುವಂತದಾಗಿ. ನೋಡ್ರಿ, ಕಮ್ಯುನಿಕೇಶನ್ ಯಾವ ರೀತಿ ಇರಬೇಕು, ಕಮ್ಯುನಿಕೇಶನ್ ಯಾವ ರೀತಿ ಇದ್ರೆ ನನಗೆ ಮತ್ತು ನಿಮಗೆ ಆಶೀರ್ವಾದ ಸಿಕ್ಕುತ್ತೆ ಅನ್ನೋದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಒಂದು ವೇಳೆ ನಾವು ತಿಳ್ಕೊಳ್ಳದೆ ಹೋದಂತಹ ಪಕ್ಷದಲ್ಲಿ ಖಂಡಿತವಾಗಿ ನಾವು ಏನಾಗ್ತೇವೆ ಅಂತಂದ್ರೆ ಅದನ್ನ ವ್ಯರ್ಥವಾಗಿ ನಾವು ಉಪಯೋಗಿಸಿಕೊಳ್ಳೋರಾಗಿದ್ದೇವೆ. ಅದಕ್ಕಾಗಿ ಪ್ರಿಯರೇ, ಇವತ್ತಿನಲ್ಲಿ ನಾನು ಮತ್ತು ನೀವು ದೇವರಿಗೆ ಮೆಚ್ಚುಗೆ ಆಗಿರುವಂತಹ ಮಾತುಗಳನ್ನೇ ಆಡ್ಬೇಕಾಗಿದೆ. ಜನಗಳಿಗೆ ಮೆಚ್ಚುಗೆ ಆಗಿರುವತಕ್ಕಂತ ಮಾತುಗಳನ್ನ ಇನ್ನೊಬ್ಬರ ಜೊತೆಯಲ್ಲಿ ಆಡುವಾಗ ನಾವು ಎಚ್ಚರದಿಂದ ಮಾತನಾಡಬೇಕಾಗಿದೆ. ಆವಾಗ ಜನಗಳು ತಿಳ್ಕೊಳ್ತಾರೆ, ಪರವಾಗಿಲ್ವೇ ಈ ವ್ಯಕ್ತಿ ಏನಾಗಿದೆ ಅಂತಂದ್ರೆ ನಿಜವನ್ನೇ ಹೇಳುವನಾಗಿದ್ದಾನೆ, ಸತ್ಯವನ್ನೇ ಆಡುವನಾಗಿದ್ದಾನೆ. ಈ ರೀತಿಯಲ್ಲಿ ಯಾವುದು ವಕ್ರತೆ ಅನ್ನೋದು ಇಲ್ಲವೇ ಇಲ್ಲ, ಕಪಟ ಅನ್ನುವುದೇ ಇಲ್ಲವೇ ಇಲ್ಲ ಅಂತೇಳಿ ಜನಗಳು ಏನ್ ಮಾಡೋರಾಗಿದ್ದಾರೆ, ನಮ್ಮ ಮಾತುಗಳಿಂದ ತಿಳಿದುಕೊಳ್ಳುವರಾಗಿದ್ದಾರೆ. ಆ ರೀತಿ ಈ ಲೋಕದಲ್ಲಿ ನಾನು ಮತ್ತು ನೀವು ಜೀವಿಸಿದಾಗ ಖಂಡಿತವಾಗಿ ನನಗೂ ಮತ್ತು ನಿಮಗೆ ಆಶೀರ್ವಾದ ಸಿಗುವಂತದಾಗಿದೆ. ಮೂರನೇದಾಗಿ ನಾವು ನೋಡೋರಾಗಿದ್ದೇವೆ, ಡು ನಾಟ್ ಸ್ಪೀಕ್ ಹಾರ್ಸ್ಲಿ. ಡು ನಾಟ್ ಸ್ಪೀಕ್ ಹಾರ್ಸ್ಲಿ. ಬಿರುಸಾಗಿ ಮಾತನಾಡಬೇಡ್ರಿ. ಅನೇಕರು ನಾವು ಏನ್ ಮಾಡ್ತೇವೆ, ಬಿರುಸಾಗಿ ಜನಗಳಿಗೆ ಅಸಹ್ಯವಾಗುವಂತ ಮಾತುಗಳನ್ನ ನಾವೇನ್ ಮಾಡ್ತೇವೆ, ಆಡ್ತೀವಿ. ಅದಕ್ಕಾಗಿ ತಿರ್ಗ ನಮಗೆ ಸತ್ಯವೇದ ಹೇಳುವಂತದ್ದಾಗಿದೆ, ತಿಳಿಸುವಂತದ್ದಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಹೇಳುವಂತದ್ದಾಗಿದೆ, ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ನೋಡ್ರಿ, ನಿಮ್ಮ ಬಾಯಿಯಿಂದ ಯಾವ ಕೆಟ್ಟ ಮಾತನ್ನ ನಾವೇನ್ ಮಾಡಬಾರದು, ಆಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದಂತ ಮಾತು ಇದ್ರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ನೋಡ್ರಿ, ಭಕ್ತಿಯಿಂದ ನಾವು ಹೇಳ್ಬೇಕಾಗಿದೆ ಮತ್ತು ಆಲೋಚನೆ ಮಾಡಿ ನಾವು ಮಾತನಾಡಬೇಕಾಗಿದೆ. ಅದನ್ನ ಕೇಳುವವ್ರಿಗೆ ಏನಾಗಿರ್ಬೇಕಂತ ಹೇಳಿದ್ರೆ ಅವರು ಹಿತಕ್ಕಾಗಿ ಅದನ್ನು ಆಡಿರಿ. ನಾನು ಈಗಾಗಲೇ ಹೇಳಿದೆ ಯಾವ ರೀತಿ ಜನಗಳು ನಮ್ಮನ್ನು ತಿಳ್ಕೊಳ್ತಾರೆ, ಇವರು ಕ್ರೈಸ್ತರು, ಇವರು ಬಾಯಿಂದ ಬರ್ತಕ್ಕಂತ ಒಂದೊಂದು ಮಾತುಗಳು ಏನಾಗಿದೆ ಅಂತ ಹೇಳಿದ್ರೆ ಸತ್ಯವಾಗಿದೆ ಅಂತೇಳಿ ಜನಗಳು ಹೇಳ್ಬೇಕಾಗಿದೆ. ಇದನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ತಿಳಿದುಕೊಳ್ಬೇಕು. ಇವತ್ತಿನಲ್ಲಿ ನಾವು ಎಷ್ಟೋ ಜನ ಏನ್ ಮಾಡ್ತೇವೆ ಅಂತಂದ್ರೆ ತಿಳಿದುಕೊಳ್ಳುವುದಿಲ್ಲ, ಜೋರಾಗಿ ಮಾತಾಡ್ತೀವಿ, ಜೋರಾಗಿ ಬೇಕಾದಂತ ಮಾತುಗಳನ್ನ ನಾವೇನ್ ಮಾಡ್ತೇವೆ, ಆಡ್ತೀವಿ. ನಾನು ಮಾತನಾಡುವಂತ ಒಂದೊಂದು ಮಾತುಗಳು ಏನಾಗಿರ್ಬೇಕಂತಂದ್ರೆ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ಆ ರೀತಿ ನಾನು ಮಾತಾಡ್ಬೇಕಾಗಿದೆ, ಸತ್ಯವನ್ನ ಹೇಳ್ಬೇಕಾಗಿದೆ. ಸತ್ಯವನ್ನ ಬಿಟ್ಟು ನಾವೇನ್ ಮಾಡ್ಬಾರ್ದು, ಯಾವ್ದನ್ನು ಹೇಳ್ಬೇಕು. ಅದಕ್ಕಾಗಿ ಕೋರ್ಟಲ್ಲಿ ಕೂಡ ಏನ್ ಹೇಳ್ತಾ ಇದ್ದಾರೆ, ನಾನು ಪ್ರಮಾಣ ವಚನ ಮಾಡ್ತಾರೆ ಏನಂತಾರೆ, ನಾನು ಸತ್ಯವನ್ನ ಹೇಳ್ತೇನೆ, ಸತ್ಯವನ್ನ ಬಿಟ್ಟು ನಾನು ಬೇರೆ ಯಾವುದನ್ನ ಏನ್ ಮಾಡೋದಲ್ಲ ಹೇಳುವುದಿಲ್ಲ ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾರೆ ವಕೀಲರು ಅಥವಾ ಅಲ್ಲಿರ್ತಕ್ಕಂಥ ಜಡ್ಜ್ ಏನ್ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ, ಅವ್ರ ಕಡೆಯಿಂದ ಹೇಳಿಸ್ತಾರೆ. ಅದಕ್ಕಾಗಿ ಇವತ್ತಿನಲ್ಲಿ ನಮ್ಮ ಸಂಭಾಷಣೆ, ಹೌ ಈಸ್ ಅವರ್ ಕಮ್ಯುನಿಕೇಶನ್? ಆರ್ ವಿ ಗೋಯಿಂಗ್ ಅಕಾರ್ಡಿಂಗ್ ಟು ಗಾಡ್ ಆರ್ ಆರ್ ವಿ ನಾಟ್ ಗೋಯಿಂಗ್ ಅಕಾರ್ಡಿಂಗ್ ಟು ಗಾಡ್? ವಿ ಹ್ಯಾವ್ ಟು ಥಿಂಕ್ ಇಟ್ ಪ್ರಾಪರ್ಲಿ. ನಾವು ಅದನ್ನು ಖಂಡಿತವಾಗಿ ತಿಳ್ಕೊಳ್ಬೇಕಾಗಿದೆ, ತಿಳ್ಕೊಂಡು ಮಾತನಾಡಬೇಕಾಗಿದೆ.
ನಾವು ಎಷ್ಟೋ ಸಾರಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಮಾತನಾಡಿ ಜೋರಾಗಿ ಮಾತನಾಡಿ ಕೆಟ್ಟ ಮಾತುಗಳನ್ನು ಆಡಿದ ಮೇಲೆ ಏನ್ ಮಾಡ್ತಾರೆ, ತಪ್ಪಾಯ್ತು ಸರ್. ಇದೆಲ್ಲ ಆಡಿದ ಮೇಲೆ ಏನ್ ಮಾಡ್ತಾರೆ, ತಪ್ಪಾಯ್ತು ಅಂತ ಹೇಳ್ತಾರೆ. ಯಾಕೆ ದೇವರು ನಮಗೆ ಜ್ಞಾನವನ್ನು ಕೊಡ್ಲಿಲ್ವಾ, ತಿಳುವಳಿಕೆ ನಮಗೆ ಕೊಡ್ಲಿಲ್ವಾ? ಎಲ್ಲವನ್ನು ಕೊಟ್ಟಿದ್ದಾರೆ. ಆದರೆ ನಾವೇನ್ ಮಾಡ್ಬೇಕಂತಂದ್ರೆ, ಮಾತನಾಡುವಂತಹ ಸಮಯದಲ್ಲಿ ಆಲೋಚನೆ ಮಾಡಿ ನಾವು ಮಾತನಾಡ್ಬೇಕಂತೇಳಿ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ನಮ್ಮಲ್ಲಿ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದಂತ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡ್ರಿ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ನಮ್ಗೆ ತಿಳಿಸುವಂತದ್ದಾಗಿದೆ. ಆಡುವ ಮಾತು ಏನಾಗಿರ್ಬೇಕಂತಂದ್ರೆ, ಅದು ಕೇಳುವವರ ಹಿತಕ್ಕಾಗಿ. ಹೌದು ಅಂತ ಈಗಾಗಲೇ ನಾನು ಹೇಳ್ದನ್ನ ಕೇಳುವವರು ಹಿತಕ್ಕಾಗಿ ನೀವು ಏನ್ ಮಾಡ್ರಿ ಅಂತಂದ್ರೆ ಹೇಳ್ರಿ, ಇದನ್ನ ತಿಳಿದುಕೊಳ್ಳ್ರಿ. ನೀವು ತಿಳಿದುಕೊಳ್ಳದೆ ಹೋದಂತಹ ಪಕ್ಷದಲ್ಲಿ ಖಂಡಿತವಾಗಿ ನನಗೂ ಮತ್ತೆ ನಿಮಗೆ ಆಶೀರ್ವಾದ ಇಲ್ಲ. ಅದಕ್ಕಾಗಿ ಕೀರ್ತನೆಗಾರನ ಪುಸ್ತಕಗಳನ್ನು ಈ ತ್ರೈಮಾಸಿಕದಲ್ಲಿ ನಾವು ನೋಡೋರಾಗಿದ್ದೇವೆ. ಸಪತ್ ಶಾಲೆ ಪಾಠಗಳು ಬಹಳ ಪ್ರಾಮುಖ್ಯವಾಗಿದೆ, ಬಹಳ ವಿಶೇಷವಾಗಿದೆ. ಆ ವಾಕ್ಯಗಳನ್ನ ನಾವು ತಿಳಿದುಕೊಂಡಾಗ ದಾವೀದನು ಏನಂತಂದ್ರೆ ಎಷ್ಟು ಸುಂದರವಾಗಿ ಆ ಪುಸ್ತಕಗಳನ್ನ ಬರೆದಿದ್ದಾನೆ ನೋಡ್ತೀವಿ. ನಾನು ಯಾವಾಗಲೂ ಸಭೆಯಲ್ಲಿ ಹೇಳುವನಾಗಿದ್ದೇನೆ ಅಂತಂದ್ರೆ, ದಾವೀದನ ವಿಷಯವನ್ನು ನೋಡುವಾಗ ಕಷ್ಟದಲ್ಲಿಯೂ, ಸಂಕಟದಲ್ಲಿಯೂ, ದುಃಖದಲ್ಲಿಯೂ, ವ್ಯಸನದಲ್ಲಿಯೂ ನಾನೇನ್ ಮಾಡ್ತೇನೆ, ನನ್ನ ದೇವರನ್ನ ನಾನು ಬಿಡುವುದೇ ಇಲ್ಲ. ನೋಡ್ರಿ, ಏನೇ ಕಷ್ಟ ಬರಲಿ, ಏನೇ ತೊಂದರೆ ಬರಲಿ, ಅದನ್ನ ನಾನೇನ್ ಮಾಡ್ತೇನೆ ಅಂತಂದ್ರೆ ಒಳ್ಳೆ ರೀತಿಯಿಂದ ನಾನು ದೇವರ ಜೊತೆಲಿ ಇರುವನಾಗಿದ್ದೇನೆ. ನನ್ನ ಕೆಟ್ಟದ ಜನಗಳು ಹೇಳಿದ್ರು ಕೂಡ ಪರವಾಗಿಲ್ಲ, ಖಂಡಿತವಾಗಿ ನಾನೇನ್ ಮಾಡ್ತೇನೆ, ದೇವರು ಮೆಚ್ಚುಗೆ ಆಗುವಂತಹ ರೀತಿಯಲ್ಲಿ ನಾನು ಮಾತನಾಡುವನಾಗಿದ್ದೇನೆ. ದಾವೀದನು ಬಹಳ ಸುಂದರವಾಗಿ ಪುಸ್ತಕಗಳನ್ನು ಬರೆದಿದ್ದಾನೆ. ಒಂದೊಂದು ವಾಕ್ಯಗಳನ್ನು ನಾವು ಓದುವಾಗ ಅದೇನಾಗುತ್ತೆ ಅಂತಂದ್ರೆ, ನಮ್ಮ ಜೀವನಕ್ಕೆ ಇದನ್ನು ಅಳವಡಿಸಿಕೊಂಡು ಇದರ ಪ್ರಕಾರ ನಡೆದಂತ ಪಕ್ಷದಲ್ಲಿ ನಮಗೇನಾಗುತ್ತೆ ಅಂತಂದ್ರೆ ದೇವರಿಂದ ಆಶೀರ್ವಾದ ಸಿಗುತ್ತೆ ಅನ್ನುವುದನ್ನ ಅರ್ಥ ಮಾಡಿಕೊಂಡಾಗ ನಾವೇನ್ ಮಾಡ್ತೇವೆ ಅಂತಂದ್ರೆ ಒಳ್ಳೆಯದನ್ನೇ ಮಾತನಾಡುವಾಗಿದೆ. ಕೆಲವರು ಏನಂತಂದ್ರೆ ಕಷ್ಟ ಬಂದಾಗಲೇ ದೇವರ ಬಳಿಗೆ ಬರ್ತಾರೆ. ಸಂತೋಷದಿಂದ ಇರುವಂತಹ ಸಮಯದಲ್ಲಿ ಅವ್ರು ಏನಂತಾರೆ, ದೇವರ ಬಳಿಗೆ ಬರುವುದಿಲ್ಲ. ಸಭೆಗಳಲ್ಲಿ ಯಾಕೆ ಜನಗಳು ಕಡಿಮೆಯಾಗಿದ್ದಾರೆ, ಯಾಕೆ ಬರ್ತಾ ಇಲ್ಲ ಜನಗಳು? ಬೋಧಕರು ಹೇಳ್ಬೇಕಾ, ಬನ್ರಿ ಅಂತ ಹೇಳಿ. ಸ್ವಾಮಿ ನನಗೆ ಮತ್ತು ನಿಮಗೆ ತಿಳುವಳಿಕೆ ಕೊಡ್ಲಿಲ್ವಾ? ಕೊಟ್ಟಿದ್ದಾರಾ? ಪವಿತ್ರಾತ್ಮನು ನನ್ನ ಜೊತೆಲಿ ನಿಮ್ಮ ಜೊತೆಲಿ ಮಾತನಾಡೋದಿಲ್ವೋ? ಖಂಡಿತವಾಗಿ ಮಾತನಾಡ್ತಾರೆ. ಪವಿತ್ರಾತ್ಮನು ನನ್ನ ಜೊತೆಲಿ ಅಥವಾ ನಿಮ್ಮ ಜೊತೆಲಿ ಇದ್ದಂತ ಪಕ್ಷದಲ್ಲಿ ಪವಿತ್ರಾತ್ಮನು ನಮಗೆ ತಿಳಿಸುವನಾಗಿದ್ದಾನೆ. ಇವತ್ತು ಸಬ್ಬತ್ ಇದೆ, ನೀವು ಏನ್ ಮಾಡ್ರಿ, ಹೋಗಿ ಸಭೆಗೆ ದೇವರ ಆರಾಧನೆಯನ್ನು ಮಾಡ್ರಿ, ದೇವರ ಆಶೀರ್ವಾದವನ್ನು ಪಡೆದುಕೊಡ್ರಿ ಅಂತ ಹೇಳಿ ಪವಿತ್ರಾತ್ಮನು ನನ್ನ ಜೊತೆಲಿ ನಿಮ್ಮ ಜೊತೆಲಿ ಮಾತನಾಡುವನಾಗಿದ್ದಾನೆ. ಇದನ್ನ ನಾವು ಕೇಳಿಸಿಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಸಭೆಯಲ್ಲಿ ಬಂದು ದೇವರ ಆರಾಧನೆಯನ್ನು ಮಾಡೋರಾಗಿ. ಆಮೇಲೆ ನಾಲ್ಕನೇದಾಗಿ ನಾವು ನೋಡುವಂತಹ ಸಮಯದಲ್ಲಿ ಅವಾಯ್ಡ್ ಹಾರ್ಶ್ ವರ್ಡ್ಸ್, ಬಿರುಸಾದ ಮಾತುಗಳಿಂದ ದೂರವಿರಿರಿ. ಜ್ಞಾನೋಕ್ತಿ 15ನೇ ಅಧ್ಯಾಯ 1ನೇ ವಚನ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು, ಬಿರುಸು ನುಡಿಯು ಸಿಟ್ಟನ್ನೇರಿಸುವುದು. ನೋಡ್ರಿ, ಮೃದುವಾಗಿ ನಾವು ಮಾತನಾಡಿದಾಗ ಏನಾಗುತ್ತೆ ಅಂತಂದ್ರೆ, ಯಾರು ಹೆಚ್ಚಾಗಿ ಕೋಪದಿಂದ ಮಾತನಾಡ್ತಾರೋ ಅವರನ್ನ ಏನ್ ಮಾಡ್ಬೋದು ಅಂತೆ, ಅವರ ಸಿಟ್ಟನ್ನು ನಾವು ಆರಿಸಬಹುದು. ಮೃದುವಾಗಿ ಅವ್ರ ಜೊತೆಲಿ ಮಾತನಾಡಿದಾಗ ನಾವು ಕೂಡ ಅವ್ರು ಆಡಿದಂತ ಮಾತುಗಳ ಪ್ರಕಾರ ನಾವು ಕೂಡ ಜೋರಾಗಿ ಮಾತನಾಡಿದರೆ ಏನಾಗುತ್ತೆ ಅಂತಂದ್ರೆ ಜಗಳ ಪ್ರಾರಂಭವಾಗುತ್ತೆ. ಜಗಳ ಏನಾಗುದಿಲ್ಲ ಅಂತಂದ್ರೆ ಕಡಿಮೆ ಆಗುದಿಲ್ಲ, ಇನ್ನೂ ಜೋರಾಗಿ ಆಗುತ್ತೆ. ಅದಕ್ಕಾಗಿ ನಾವು ಆಡುವಂತ ಮಾತು ಏನಾಗಿರ್ಬೇಕಂತಂದ್ರೆ ಮೃದುವಾಗಿರ್ಬೇಕಾಗಿದೆ. ಪ್ರತ್ಯುತ್ತರವು ಮೃದುವಾಗಿದ್ದಂತ ಪಕ್ಷದಲ್ಲಿ ಖಂಡಿತವಾಗಿ ಅದು ಸಿಟ್ಟನ್ನು ಏನ್ ಮಾಡುವಂತದ್ದಾಗಿದೆ, ಆರಿಸುವಂತದ್ದಾಗಿದೆ. ಬಿರುಸು ನುಡಿಯು, ನಾವು ಕೂಡ ಅವ್ರು ಮಾಡಿದಂತ ಕೋಪವನ್ನ ನಾವು ಕೂಡ ಮಾಡಿದಂತ ಪಕ್ಷದಲ್ಲಿ ಜಗಳ ಇನ್ನೂ ಹೆಚ್ಚಾಗುವಂತದ್ದಾಗಿದೆ. ಆದ್ದರಿಂದ ಪ್ರಿಯರೇ, ಇವತ್ತಿನ ದಿನದಲ್ಲಿ ನಾನು ಮತ್ತು ನೀವು ಇದನ್ನ ಆಲೋಚನೆ ಮಾಡಿದಾಗ ಯಾವ ರೀತಿ ನನ್ನ ಮಾತುಗಳು ಇರಬೇಕಾಗಿದೆ, ನಾನು ಆಡುವಂತ ಮಾತು ಯಾವ ರೀತಿ ಇರ್ಬೇಕಂತ ಹೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. 5ನೇ ವಚನಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ರಾಗವನ್ನ ಬೋಧಕರ ಮುಖಾಂತರ ನಾವು ಕೇಳಿಸ್ಕೊಳ್ಳೋಣ. ಖಂಡಿತವಾಗಿ ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡ್ತೇನೆ.
ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರಿ. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನಮಗೆ ಶರಣನು, ರಕ್ಷಕನು ಮಾರ್ಗವು ಎಂದೆಂದು. ಆತನೇ ನಮಗೆ ಶರಣನು, ರಕ್ಷಕನು ಮಾರ್ಗವು ಎಂದೆಂದು. ನಾನು ಭಯಪಡೆನು, ನನ್ನ ರಕ್ಷಣೆಗೂ ಮಾನಕ್ಕೂ ದೇವರ ಬಲವು. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರ ಬಲವು. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ಆತನೇ ನಮಗೆ ಕುರುಬರು, ನಾವೆಲ್ಲ ಮಾತನ ಕುರಿಗಳು. ಆತನೇ ನಮಗೆ ಕುರುಬನು, ನಾವೆಲ್ಲ ಮಂದೆಯ ಕುರಿಗಳು. ಹಸಿರು ಗವಲಿನಲ್ಲಿ ನನ್ನ ಸನಾತನ ಮಾರ್ಗದಲ್ಲಿ ನಡೆಸುವ ನಮ್ಮನ್ನು. ತನ್ನ ಸನಾತನ ಮಾರ್ಗದಲ್ಲಿ ನಡೆಸುವ ನಮ್ಮನ್ನು. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಬೋಧಕರಿಗೆ ವಂದನೆಗಳು. ಮುಂದಿನ ವಾಕ್ಯಕ್ಕೆ ಹೋಗುವಂತ ಸಮಯದಲ್ಲಿ ನಾವು ನೋಡೋರಾಗಿದ್ದೇವೆ. 5ನೇ ಒಂದು ವಿಷಯವನ್ನು ನೋಡುವಾಗ, ಬಿ ಕ್ವಿಕ್ ಟು ಲಿಸನ್, ಸ್ಲೋ ಟು ಸ್ಪೀಕ್. ಕೇಳಿಸುವುದರಲ್ಲಿ ತಕ್ಷಣವಾಗಿ ಕೇಳಿಸಿಕೊಳ್ಳಿ, ಮಾತನಾಡುವುದರಲ್ಲಿ ನಿಧಾನವಾಗಿರ್ರಿ. ಎಷ್ಟೋ ಸಾರಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಬೇರೆಯವರು ಆಡುವಂತ ಮಾತನ್ನ ನಾವು ಸರಿಯಾಗಿ ಕೇಳಿಸಿಕೊಳ್ಳೋದಿಲ್ಲ. ಆಮೇಲೆ ನಾವೇನ್ ಮಾಡ್ತೇವೆ ಅಂತಂದ್ರೆ, ಕೇಳಿಸಿಕೊಳ್ಳದೆ ಇರದಂತ ಪಕ್ಷದಲ್ಲಿ ಬೇರೆ ಏನೇನೋ ನಾವು ಮಾತಾಡ್ಬಿಡ್ತೀವಿ. ಮೊದಲನೇದಾಗಿ ನಾವು ಕೇಳಿಸಿಕೊಳ್ಬೇಕಾಗಿದೆ. ಆಮೇಲೆ ನಾವೇನ್ ಮಾತನಾಡುವಂತಹ ಸಮಯದಲ್ಲಿ ನಿಧಾನವಾಗಿ ಮಾತನಾಡ್ರಿ, ಆಲೋಚನೆ ಮಾಡಿ ಮಾತನಾಡ್ರಿ, ನಿಧಾನವಾಗಿ ಮಾತನಾಡ್ರಿ, ಕೇಳಿಸಿಕೊಳ್ಳುವುದರಲ್ಲಿ ಶೀಘ್ರವಾಗಿರ್ರಿ. ಎಷ್ಟೋ ಜನಗಳನ್ನ ನಾವು ನೋಡೋರಾಗಿದ್ದೇವೆ. ಏನಂತಂದ್ರೆ, ಅವರು ಇನ್ನೊಬ್ಬರು ಹೇಳುವಂತಹ ವಿಷಯವನ್ನು ಅವರು ತಿಳ್ಕೊಳ್ಳುವ ತಕ್ಷಣ ನಾವೇನ್ ಮಾಡ್ತೇವೆ, ಮಾತನಾಡಿಬಿಡ್ತೇವೆ. ಅದರಿಂದ ಏನಾಗುತ್ತೆ, ಜಗಳಗಳು ಪ್ರಾರಂಭವಾಗುತ್ತೆ. ಅದರಿಂದ ನಮಗೇನಾಗುತ್ತೆ ಅಂತಂದ್ರೆ ಕೆಟ್ಟದಾಗುವಂತದ್ದಾಗಿದೆ. ಅದಕ್ಕಾಗಿ ಇಲ್ಲಿ ನಾವು ನೋಡುವಾಗ ತಿರ್ಗ ಜ್ಞಾನೋಕ್ತಿ 18ನೇ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿ ಹೇಳುವಂತದ್ದಾಗಿದೆ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು. ನೋಡ್ರಿ, ನೀವೆಲ್ಲರೂ ಏನಾಗಿದ್ದೀರಿ ಅಂತಂದ್ರೆ ಬಲ್ಲವರಾಗಿದ್ದೀರಿ, ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ, ನಿಮಗೆಲ್ಲವೂ ಚೆನ್ನಾಗಿ ಗೊತ್ತಿದೆ. ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ, ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ನೋಡ್ರಿ, ಎಷ್ಟು ಸುಂದರವಾಗಿದೆಯಲ್ಲ. ಪೌಲನು ಒಂದೊಂದು ಪತ್ರಿಕೆಯನ್ನು ಬರೆಯುವಂತಹ ಸಮಯದಲ್ಲಿ ಆಲೋಚನೆ ಮಾಡಿ ಏನ್ ಮಾಡಿದಂದ್ರೆ ಬರೆದರು. ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರಿಯ ಸಭಿಕರೇ, ಕೂಡಿ ಬಂದಿರತಕ್ಕಂತ ಸಭಿಕರೇ, ನೀವೇನಾಗಿದ್ದೀರಿ, ನಿಮಗೆ ಎಲ್ಲವೂ ಗೊತ್ತಿದೆ, ನೀವೆಲ್ಲವನ್ನು ಬಲ್ಲವರಾಗಿದ್ದೀರಿ. ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ಏನಾಗಿರ್ಬೇಕಂತಂದ್ರೆ ತೀವ್ರವಾಗಿರಬೇಕಾಗಿದೆ, ಮಾತನಾಡುವುದರಲ್ಲಿ ನಿಧಾನವಾಗಿರಲಿ, ಕೋಪಿಸುವುದರಲ್ಲಿ ನಿಧಾನವಾಗಿರಲಿ. ಇದನ್ನ ನಾನು ಹೇಳ್ತಾ ಇಲ್ಲ, ಸತ್ಯ ವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ನನಗೊಂದು ವೇಳೆ
ನಿಧಾನವಾಗಿ ಮಾತನಾಡ್ಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ರಿ ಅಂತಂದ್ರೆ ದೇವರಲ್ಲಿ ಕೇಳ್ಕೊಳ್ರಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ರಿ. ಹೌದು, ನನಗೆ ಯಾವಾಗಲೂ ಕೋಪ ಬರುವಂತದ್ದಾಗಿದೆ, ಆ ಕೋಪದಿಂದ ನನ್ನೇನ್ ಮಾಡು, ಪಾರು ಮಾಡು, ನನಗೆ ಬಿಡುಗಡೆ ಕೊಡು ಸ್ವಾಮಿ. ನಾನು ಮಾತನಾಡುವಂತ ಮಾತುಗಳಲ್ಲಿ ಕೂಡ ಏನಾಗಿದ್ದೇನೆ ಅಂತಂದ್ರೆ ಏನೇನೋ ಮಾತನಾಡುವನಾಗಿದ್ದೇನೆ, ಒಳ್ಳೆ ರೀತಿಯಿಂದ ಮಾತನಾಡುವ ಹಾಗೆ ನನಗೆ ಬೇಕಾದಂತ ಸಹಾಯವನ್ನು ಸ್ವಾಮಿ ನೀನು ಮಾಡು ಅಂತ ಹೇಳಿ ಕೇಳ್ಕೊಳ್ಬೇಕಾಯ್ತು. ಈ ರೀತಿ ನಾವು ಮಾಡಿದಾಗ ಖಂಡಿತವಾಗಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ ತಕ್ಷಣ ಏನ್ ಮಾಡ್ತೇವೆ, ಕೇಳಿಕೊಳ್ಳುವರಾಗಿದ್ದೇವೆ ಮತ್ತು ಮಾತನಾಡುವುದರಲ್ಲಿ ಏನ್ ಮಾಡ್ತೇವೆ, ನಿಧಾನವಾಗಿ ಮಾತನಾಡ್ತೇವೆ. ಇದನ್ನು ನಮಗೆ ಸ್ವಾಮಿ ಹೇಳಿಕೊಟ್ಟಿದ್ದಾರೆ, ಸ್ವಾಮಿ ನಮಗೆ ತಿಳಿಸಿದ್ದಾರೆ. ಇದನ್ನ ನಾವು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನ ನಾವು ನೋಡಿದಾಗ ಇದರ ಪ್ರಕಾರ ನಾನು ಮತ್ತು ನೀವು ನಡೀತಾ ಇದ್ದೇವಾ, ನಿಧಾನವಾಗಿ ಮಾತನಾಡ್ತಾ ಇದ್ದೀವಾ, ಆಮೇಲೆ ಸರಿಯಾಗಿ ನಾವು ಬೇಗನೆ ಕೇಳಿಸ್ಕೊಳ್ತಾ ಇದ್ದೇವಾ, ಇಲ್ಲ. ಇದರಲ್ಲಿ ಕೂಡ ಒಂದು ಉದಾಹರಣೆ ನಿಮಗೆ ಹೇಳುವಂತಹ ಸಮಯದಲ್ಲಿ ಸಬ್ಬತ್ ಶಾಲೆ ಪಾಠವನ್ನು ತೆಗೆದುಕೊಳ್ಳುವಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಬ್ಬತ್ ಶಾಲೆಯನ್ನ ಬಹಳ ವಿವರವಾಗಿ ತಿಳಿಸುತ್ತಾರೆ. ಅದನ್ನ ನಾವೇನ್ ಮಾಡ್ತೇವೆ, ಆವತ್ತಿನ ದಿನದಲ್ಲಿ ಅದನ್ನ ತಿಳ್ಕೊಳ್ತೇವೆ, ಅದರ ಪ್ರಕಾರ ನಡಿತೇವೆ. ಅದೇ ವ್ಯಕ್ತಿಗಳನ್ನ ಮುಂದಿನ ವಾರದಲ್ಲಿ ನಾವು ಕೇಳಿದಾಗ ಹೋದ ವಾರದಲ್ಲಿ ಯಾವ ಪಾಠವನ್ನ ನಾವು ಕಲಿತುಕೊಂಡಿದ್ದೇವೆ ಅಂತ ಹೇಳಿ ಕೇಳುವಾಗ ಎಲ್ಲರೂ ಸೈಲೆಂಟ್. They don't open their mouth at all. Why? Because they have forgotten everything. ಅವ್ರೇನ್ ಮಾಡಿದಾರೆ, ಸಬ್ಬತ್ ಶಾಲೆ ಅದು ಹೋಯ್ತು ಬಿಡ್ರಿ, ಹೋದ ವಾರದ ಆಗೋಯ್ತಲ್ಲ, ಇವಾಗ ಈ ವಾರದ ಹೇಳ್ಬಿಡ್ರಿ ಅಂತ ಹೇಳಿ ಹೇಳುವಂತವ್ರು ಕೂಡ ಇದ್ದಾರೆ. ಅಂದ್ರೆ ಯಾವ ರೀತಿ ನಾವು ಜೀವನ ಮಾಡ್ತಾ ಇದ್ದೇವೆ, ಯಾವ ರೀತಿ ನಾವು ಕೇಳಿಸ್ಕೊಳ್ತಾ ಇದ್ದೇವೆ, ಯಾವ ರೀತಿ ನಾವು ಮಾತನಾಡ್ತಾ ಇದ್ದೇವೆ. ಸ್ವಾಮಿಗಳು ನೀವೆಲ್ಲರೂ ಗೊತ್ತಿದ್ದು, ನಿಮ್ಗೆಲ್ಲರೂ ತಿಳುವಳಿಕೆ ಇದೆ. ಆ ತಿಳುವಳಿಕೆಯನ್ನು ಇವತ್ತಿನದಲ್ಲಿ ನಾನು ಮತ್ತು ನೀವೇನ್ ಮಾಡ್ತಾನೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ. ಆಮೇಲೆ ಎಷ್ಟೋ ಜನಗಳು ಏನ್ ಮಾಡ್ತಾರೆ, ಕೋಪ. ಕೆಲವರು ಹೇಳ್ತಾರೆ ಅವ್ರಿಗೆ BP ಇದೆ ಬಿಡ್ರಿ, ಅದಕ್ಕೋಸ್ಕರ ಅವ್ರಿಗೆ ಕೋಪ ಬರುತ್ತೆ ಅಂತ ಹೇಳಿ. BP ಇರಲಿ ಏನೇ ಇರಲಿ, ನಮಗೆ ಸ್ವಾಮಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನ ನಾವು ಚೆನ್ನಾಗಿ ಓದಿ ತಿಳಿದುಕೊಂಡಾಗ ನಮ್ಮಲ್ಲಿರ್ತಕ್ಕಂಥ BP ಕೂಡ ಏನಾಗುವಂತದ್ದಾಗಿದೆ, ಕಡಿಮೆ ಆಗುವಂತದ್ದಾಗಿದೆ. ಇದು ದೇವರ ವಾಕ್ಯ. ಆಮೇಲೆ 6ನೇದಾಗಿ ನಾವು ನೋಡುವಾಗ ಲಿಸನ್ ಬಿಫೋರ್ ಯು ಸ್ಪೀಕ್. ಲಿಸನ್ ಬಿಫೋರ್ ಯು ಸ್ಪೀಕ್. ನೀನೇನ್ ಮಾಡ್ಬೇಕಂತಂದ್ರೆ ನೀವು ಮಾತನಾಡೋದಕ್ಕಿಂತ ಮುಂಚಿತವಾಗಿ ಕೇಳಿಸಿಕೊಳ್ರಿ. ಅದನ್ನು ಕೂಡ ಸ್ವಾಮಿ ತಿಳಿಸಿದ್ದಾರೆ. ನೀವು ಕೇಳಿಸಿಕೊಳ್ರಿ ಫಸ್ಟ್. ಅಲ್ಲಿ ಜ್ಞಾನೋಕ್ತಿ 18ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಓದ್ತೇವೆ, ಗಮನಿಸದೆ ಉತ್ತರ ಕೊಡುವವನು ಮೂರ್ಖನೆಂಬ ಅವಮಾನಕ್ಕೆ ಗುರಿಯಾಗುವನು. ನೋಡಿ, ಗಮನಿಸದೆ, ತಿಳಿದುಕೊಳ್ಳದೆ, ಕೇಳಿಸಿಕೊಳ್ಳದೆ ಉತ್ತರ ಕೊಡುವವನು ಮೂರ್ಖನೆಂಬ ಅವಮಾನಕ್ಕೆ ಗುರಿಯಾಗುತ್ತಾನೆ. ನೋಡ್ರಿ, ನಾವು ಮೂರ್ಖರೆನಿಸ್ಕೊಳ್ತೇವೆ, ನಮಗೇನಾಗುತ್ತೆ, ಅವಮಾನವಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಏನ್ ಮಾಡ್ತಾ ಇಲ್ಲ, ಕೇಳಿಸಿಕೊಳ್ತಾ ಇಲ್ಲ. ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡಿ. ನಾವು ಕೇಳಿಸಿಕೊಳ್ಳದೆ ಮಾತನಾಡಿದಂತ ಪಕ್ಷದಲ್ಲಿ ಅದೇನಾಗುತ್ತೆ ಅಂತಂದ್ರೆ ನಮಗೆ ಮೂರ್ಖತನವಾಗಿದೆ. ಆಮೇಲೆ ಅದೇನಾಗಿದೆ, ಅವಮಾನಕ್ಕೆ ಗುರಿಯಾಗುವಂತದ್ದಾಗಿ ಅವಮಾನ ಪಡ್ಕೊಳ್ತೇವೆ. ಆಮೇಲೆ ಎಚ್ಚರಾಗ್ತೀವಿ. ನಾವು ಅವಮಾನ ಹೊಂದಿದ ಮೇಲೆ ಎಚ್ಚರಾಗ್ತೀವಿ. ಪ್ರಿಯರೇ, ಅದಕ್ಕಿಂತ ಮುಂಚಿತವಾಗಿ ನಾವು ತಿಳ್ಕೊಳ್ಬೇಕಾಗಿದೆ, ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದರ ಪ್ರಕಾರ ನಡೆದಂತ ಪಕ್ಷದಲ್ಲಿ ಖಂಡಿತವಾಗಿ ದೇವರ ಆಶೀರ್ವಾದ ನಮಗೆ ಸಿಗುವಂತದ್ದಾಗಿದೆ. ಒಂದೊಂದು ವಾಕ್ಯಗಳನ್ನ ನಾವು ಓದುವಾಗ, ಒಂದೊಂದು ವಾಕ್ಯಗಳನ್ನ ತಿಳಿದುಕೊಳ್ಳುವಂತಹ ಸಮಯದಲ್ಲಿ ನಮಗೆ ಏನ್ ಮಾಡ್ತಂದ್ರೆ ಅದು ನಮಗೆ ಹೆಚ್ಚಾದಂತ ತಿಳುವಳಿಕೆಯನ್ನ, ಜ್ಞಾನವನ್ನ ನಮಗೆ ಸ್ವಾಮಿ ಕೊಡುವನಾಗಿದ್ದಾನೆ. ಅದರ ಪ್ರಕಾರ ನಡೆದಂತ ಪಕ್ಷದಲ್ಲಿ, ಇಲ್ಲದೆ ಹೋದಂತಹ ಪಕ್ಷದಲ್ಲಿ ದೇವರ ವಾಕ್ಯಗಳನ್ನ ಎಷ್ಟೋ ಸಾರಿ ನಾವು ಒಬ್ಬರು ಬೋಧಕರು ಹೇಳ್ತಾ ಇದ್ರೆ ಏನಂತಂದ್ರೆ, ಸತ್ಯವೇದವನ್ನ ನಾವೇನ್ ಮಾಡ್ತೇವೆ ಅಂತಂದ್ರೆ ಹಬ್ಬದಲ್ಲಿ ತಗೊಂಡ್ಬರ್ತೇವೆ, ತಿರ್ಗಾ ಅದನ್ನ ಏನ್ ಮಾಡ್ತೇವೆ, ಹೋಗಿ ಕಬ್ಬಡ್ ಒಳಗಡೆ ಇಟ್ರೆ ಅದು ಮುಂದಿನ ಸಬ್ಬತ್ ಬರುವವರೆಗೆ ಅಲ್ಲೇ ಇರುವಂತದ್ದಾಗಿ. ಅದನ್ನ ನಾವು ನೋಡುವುದಿಲ್ಲ, ಅದನ್ನ ನಾವು ಓದುವುದಿಲ್ಲ, ಪ್ರತಿನಿತ್ಯ ನಾವು ಓದುವುದಿಲ್ಲ. ಅದಕ್ಕಾಗಿ ಸತ್ಯದ ವಾಕ್ಯಗಳನ್ನ ನಾವು ಓದಿದಾಗ ನಮ್ಗೆ ಅರ್ಥ ಆಗುತ್ತೆ, ಇಲ್ಲದಂದ್ರೆ ಅರ್ಥ ಆಗೋದಿಲ್ಲ. ಇನ್ನು ಕೆಲವರು ಇವತ್ತಿನಲ್ಲಿ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಮೊಬೈಲ್ ಬಂದಿದೆ ನೋಡಿ. ಬಹಳ ಆಶ್ಚರ್ಯ. ಒಬ್ಬ
ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಬೋಧಕರು ಮಾತನಾಡ್ತಾ ಇದ್ರು. ಅವ್ರು ಜೋರಾಗಿ ಹೇಳ್ತಾ ಇದ್ರು. ಏನಂತ ಹೇಳಿದ್ರೆ, ಸತ್ಯ ವೇದವನ್ನ ನೀವು ಬರುವಂತಹ ಸಮಯದಲ್ಲಿ, ಸಭೆಗೆ ಬರುವಂತಹ ಸಮಯದಲ್ಲಿ ತೆಗೆದುಕೊಂಡು ಬಂದ್ರಿ, ನಿಮ್ಮ ಮೊಬೈಲ್ಗಳನ್ನ ಏನ್ ಮಾಡ್ರಿ ಅಂತಂದ್ರೆ ಬೀಸಾಕ್ರಿ ಅಂತ ಹೇಳಿದ್ರು. ಯಾಕೆ? ಸತ್ಯವೇದ ನಮಗೆ ಭಾರವಾಗಿದೆಯಾ? ಸತ್ಯವೇದವನ್ನ ನಾನು ಯಾಕೆ ತೆಗೆದುಕೊಂಡು ಬರ್ತಾ ಇಲ್ಲ? ಮೊಬೈಲಲ್ಲಿ ಎಲ್ಲ ಇದೆ ಸರ್, ಅದನ್ನ ಪಾಕೆಟ್ ಅಲ್ಲಿ ಹಾಕೊಂಡು ಬಂದ್ಬಿಟ್ರೆ ಆಯ್ತು ಅನ್ನುವಂತ ಜನಗಳು ಕೂಡ ಇವತ್ತಿನ ಈ ಲೋಕದಲ್ಲಿ ಇದ್ದಾರೆ. ಇವಾಗ ಮೊಬೈಲ್ ಬಂದ ಮೇಲೆ ಇದೆಲ್ಲ ಆಗಿ ನಡೀತಾ ಇದೆ. ಆದರೆ ಸತ್ಯವೇದವನ್ನ ನಾವೇನ್ ಮಾಡ್ತೇವೆ ಅಂತಂದ್ರೆ ಮರ್ತೋಗಿದ್ದೇವೆ, ಬಿಡ್ತಾ ಇದ್ದೇವೆ, ತರ್ತಾ ಇಲ್ಲ. ಅದಕ್ಕಾಗಿ ಇವತ್ತಿನದಲ್ಲಿ ನಾನು ಮತ್ತು ನೀವು ಎಚ್ಚರ ವಹಿಸ್ಬೇಕಾಗಿದೆ. ಆಮೇಲೆ ಅನೇಕರು ನಾವು ಇವತ್ತಂದ್ರೆ ಏನ್ ಮಾಡೋರಾಗಿದೆ ಅಂತಂದ್ರೆ ಸುಳ್ಳು ಹೇಳ್ತಾ ಇದ್ದೇವೆ, ಸುಳ್ಳು ಹೇಳುವರಾಗಿದ್ದೇವೆ. ಗಾಡ್ forbids us to lie. He wants us to speak the truth. ದೇವರು ಸುಳ್ಳನ್ನು ನಿಷೇಧಿಸುತ್ತಾನೆ. ನಿಮ್ಮಿಂದ ಆತನು ಸತ್ಯವನ್ನೇ ಬಯಸುತ್ತಾನೆ. ನೋಡ್ರಿ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಓದ್ತೇವೆ, ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಸುಳ್ಳು ಹೇಳ್ತಾ ಇದ್ದೇವಾ? ಸುಳ್ಳನ್ನು ಮಾತನಾಡ್ತಾ ಇದ್ದೇವಾ? ಇಲ್ಲಿ ಸ್ಪಷ್ಟವಾಗಿ ಹೇಳೋದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ಕೆಲವರು ಏನ್ ಮಾಡ್ತಾರೆ, ಹಣವನ್ನು ಕೊಟ್ಟು ನೀನ್ ಮಾಡಪ್ಪ, ನನ್ನ ಪರವಾಗಿ ನೀನೇನ್ ಮಾಡು, ಸುಳ್ಳು ಹೇಳು ಅಂತಾಗ ಅವ್ರು ಏನ್ ಮಾಡ್ತಾರೆ, ಹಣ ಬಂತಲ್ಲ ನನಗೆ ಸಾಕು, ನಾನೇನ್ ಮಾಡ್ತೇನೆ, ಸುಳ್ಳನ್ನ ಹೇಳ್ತೇನೆ. ಆದ್ದರಿಂದ ಪ್ರಿಯರಿ, ಈ ಕಾಲದಲ್ಲಿ ನಾವು ಎಚ್ಚರ ವಹಿಸಬೇಕಾಗಿದೆ, ಎಚ್ಚರದಿಂದ ಜೀವಿಸಬೇಕಾಗಿದೆ, ಸುಳ್ಳನ್ನ ಹೇಳಬಾರದು. ಆಮೇಲೆ ಇನ್ನು ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡ್ತೇವೆ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ. ನೋಡ್ರಿ, ಸುಳ್ಳನ್ನು ಬಿಟ್ಟು ಏನ್ ಮಾಡ್ರಿ, ಪ್ರತಿಯೊಬ್ಬನು ತನ್ನ ಸಹೋದರನ ಜೊತೆಯಲ್ಲಿ, ತನ್ನ ನೆರೆಯವನ ಜೊತೆಯಲ್ಲಿ, ತನ್ನ ಸಂಬಂಧಿಕರ ಜೊತೆಯಲ್ಲಿ ಸತ್ಯವನ್ನೇ ಆಡಲಿ. ಯಾಕಂತಂದ್ರೆ ನಾವೆಲ್ಲರೂ ಕ್ರೈಸ್ತರಾಗಿದ್ದೇವೆ. ಅನ್ಯರ ಜೊತೆಯಲ್ಲಿ ಮಾತನಾಡುತ್ತಿರುವಂತಹ ಸಮಯದಲ್ಲಿ ಕೂಡ ನಾವೇನಂತಂದ್ರೆ ಪ್ರತಿ ಒಬ್ಬೊಬ್ಬರು ಕೂಡ ಸುಳ್ಳನ್ನ ಹೇಳದೆ ಸತ್ಯವನ್ನೇ ನಾವು ಹೇಳ್ಬೇಕಾಗಿದೆ ಅಂತೇಳಿ ನಮಗಿಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಓದ್ರಿ, ಅರ್ಥ ಮಾಡಿಕೊಳ್ಳ್ರಿ, ತಿಳಿದುಕೊಳ್ಳಿರಿ, ತಕ್ಷಣ ಅದು ಬರುವಂತದಾಗಿದೆ. ನಾವು ಸುಳ್ಳು ಹೇಳುವಾಗ ಪವಿತ್ರಾತ್ಮನು ಕೂಡ ನಮ್ಮ ಜೊತೆಲಿ ಇದ್ದಾರೆ. ಪವಿತ್ರಾತ್ಮನು ಏನ್ ಮಾಡ್ತಾನೆ ಅಂತಂದ್ರೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದನ್ನು ಮಾತನಾಡಬೇಕು, ಇದನ್ನು ಮಾತನಾಡಬಾರದು ಅಂತೇಳಿ ಪವಿತ್ರಾತ್ಮನು ನನಗೂ ಮತ್ತು ನಿಮಗೆ ಹೇಳುವರಾಗಿದ್ದಾರೆ. ಅದನ್ನು ನಾವು ಎಷ್ಟು ಜನ ಕೇಳಿಕೊಳ್ಳುವರಾಗಿದ್ದೇವೆ, ಕೇಳಿಸಿಕೊಳ್ಳುವರಾಗಿದ್ದೇವೆ. ಖಂಡಿತವಾಗಿ ಪವಿತ್ರಾತ್ಮನು ನಮ್ಮ ಜೊತೆಲಿ ಮಾತನಾಡ್ತಾನೆ. ಅದಕ್ಕಾಗಿ ಇಲ್ಲಿ ಹೇಳುವಂತದ್ದಾಗಿದೆ, ಸುಳ್ಳು ತುಟಿ ದೇವರಿಗೆ ಅಸಹ್ಯ. ಸುಳ್ಳು ತುಟಿ ದೇವರಿಗೆ ಏನಾಗಿದೆ ಅಂತಂದ್ರೆ ಅಸಹ್ಯವಾಗಿದೆ. ಅದು ಜ್ಞಾನೋಕ್ತಿಗಳು ತಿರ್ಗಾ 12ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಓದ್ತೇವೆ, ಸುಳ್ಳು ತುಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು. ನೋಡ್ರಿ, ಸುಳ್ಳು ತುಟಿ ಏನಾಗಿದೆ, ದೇವರಿಗೆ ಅಸಹ್ಯವಾಗಿದೆ. ಸುಳ್ಳನ್ನು ಆಡ್ಬೇಡ್ರಿ, ಸುಳ್ಳಿನ ಜೊತೆಲಿ ಜೀವಿಸ್ಬೇಡ್ರಿ, ಸತ್ಯವಂತರಾಗಿ ಏನ್ ಮಾಡ್ರಿ, ಜೀವಿಸ್ರಿ. ದೇವರಿಗೆ ಅದೇನಾಗಿದೆ, ಮೆಚ್ಚುಗೆ ಆಗಿದೆ. ನೀವು ಸತ್ಯವನ್ನು ಆಡ್ತಾ ಇದ್ದೀರಿ, ಅದು ದೇವರಿಗೆ ಏನಾಗಿದೆ, ಸತ್ಯವಾಗಿದೆ. ಅದನ್ನ ಆಡ್ರಿ. ನೀವು ಸತ್ಯತೆಯನ್ನು ಇನ್ನೊಬ್ಬರು ತಿಳಿದುಕೊಳ್ಳಿ. ಹೌದು, ಪರವಾಗಿಲ್ಲ, ಈ ವ್ಯಕ್ತಿ ಏನಾಗ್ತದೆ, ಸತ್ಯವನ್ನು ಆಡ್ತಾ ಇದ್ದಾನೆ, ಈತನು ದೇವರ ಮಗನಾಗಿದ್ದಾನೆ ಅನ್ನುವಂಥದ್ದು ಬೇರೆ ಜನಗಳಲ್ಲಿ ಏನಾಗಿರ್ಬೇಕು, ಅದು ಬರಬೇಕು. ಆ ರೀತಿ ನಾವು ಮಾತನಾಡ್ಬೇಕಾಗಿದೆ. ಸುಳ್ಳು ಹೇಳ್ಬೇಡ್ರಿ. ಸುಳ್ಳಿನಿಂದ ಲಾಭ ಬರುತ್ತೆ, ಅನೇಕರು ಇದನ್ನು ಮಾಡ್ತಾರೆ. ಆದರೆ ನಾವು ಕ್ರೈಸ್ತರಾದಂತ ನಾವು ಸುಳ್ಳನ್ನ ಆಡದೆ ಸತ್ಯವನ್ನೇ ಆಡ್ರಿ ಅಂತೇಳಿ ಸ್ವಾಮಿ ಹೇಳುವನಾಗಿದ್ದಾರೆ. ಆಮೇಲೆ ಇನ್ನು ಮುಂದೆ ನಾವು ಹೋಗುವಾಗ, ಆಲ್ ಲೈಸ್ ಆಫ್ ದ ಡೆವಿಲ್ ದ ಫಾದರ್ ಆಫ್ ಆಲ್ ಲೈಸ್. ಸುಳ್ಳನ್ನ ನಮ್ಗೆ ಯಾರು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಸೈತಾನನು. ಇಲ್ಲಿ ನಾವು ಓದ್ತೇವೆ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ
ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸುಳ್ಳಿನ ಸ್ವಭಾವದವನಾಗಿ ಸುಳ್ಳನ್ನೇ ಆಡುವನಾಗಿದ್ದಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ ಅಂತ ಹೇಳಿ ನಾವು ನೋಡೋರಾಗಿದ್ದೇವೆ. ಇದನ್ನ ನಾವೇನ್ ಮಾಡ್ತೀವಿ, ಆದಿಕಾಂಡದಲ್ಲಿ ನಾವು ಓದ್ತೇವೆ. ಪಾಪ ಯಾವ ರೀತಿ ಪ್ರಾರಂಭವಾಯಿತು, ಪಾಪ ಯಾರಿಂದ ಪ್ರಾರಂಭವಾಯಿತು, ಎಲ್ಲಿ ಪ್ರಾರಂಭವಾಯಿತು, ಹೇಗೆ ಪ್ರಾರಂಭವಾಯಿತು ಅಂತ ಹೇಳಿ ನಾವು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಮಗೆ ಹೇಳಲ್ಪಟ್ಟಿದೆ. ಏದೆನ್ ತೋಟದಲ್ಲಿ ಇರುವಂತಹ ಸಮಯದಲ್ಲಿ, ಆದಾಮ ಮತ್ತು ಹವ್ವಳು ಇರುವಂತಹ ಸಮಯದಲ್ಲಿ ಸೈತಾನನಲ್ಲಿ ಬಂದುಬಿಟ್ಟು ಅವಳ ಜೊತೆಯಲ್ಲಿ ಮಾತನಾಡ್ತಾನೆ, ಹೇಳುವನಾಗಿದ್ದಾನೆ. ದೇವರು ನಿನಗೆ ಈ ಹಣ್ಣನ್ನ ತಿನ್ನಬೇಡ ಅಂತ ಹೇಳಿದಾರಾ, ಇದನ್ನು ತಿಂದರೆ ನೀನು ಸಾಯ್ತಿ ಅಂತ ಹೇಳಿದಾರಾ? ಇಲ್ಲ 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 ಇಲ್ಲ. ನಿಮ್ಮ ದೇವರು ಏನ್ ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ. ನೀವು ಎಂದಿಗೂ ಸಾಯುವುದಿಲ್ಲ. ನೀವೇನ್ ಮಾಡ್ತಾರೆ, ನಮ್ಗೆ ಇನ್ನೂ ಹೆಚ್ಚಾದಂತ ಜ್ಞಾನ ಬರುವಂತದ್ದಾಗಿದೆ, ತಿಳುವಳಿಕೆ ಬರುವಂತದ್ದಾಗಿದೆ, ನೀನೇನ್ ಮಾಡು, ಈ ಹಣ್ಣನ್ನು ತಿನ್ನು ಅಂತ ಹೇಳಿದ್ರು ಸೈತಾನ. ಇವತ್ತದೆ ನಾವು ನೋಡೋರಾಗಿದ್ದೇವೆ, ಸುಳ್ಳು ಹೇಳ್ತಾ ಇದ್ದೇವೆ. ಅಲ್ಲಿ ಆಕೆ ಏನ್ ಮಾಡಿದ್ರು ಅಂತಂದ್ರೆ, ಇದನ್ನೆಲ್ಲವನ್ನ ಅರ್ಥ ಮಾಡಿಕೊಂಡು ಹೌದು ಇರಬಹುದಲ್ಲ ಅಂತೇಳಿ ಅವಳೇನ್ ಮಾಡಿದ್ರು, ಹಣ್ಣನ್ನು ತೆಗೆದುಕೊಂಡು ತಿಂದು, ಅಷ್ಟೇ ಅಲ್ಲ ಅವಳೇನ್ ಮಾಡೋದು, ಹೋಗಿ ತನ್ನ ಗಂಡನಿಗೂ ಕೂಡ ಕೊಟ್ಟಳು. ನೋಡ್ರಿ ಯಾವ ರೀತಿ ಸುಳ್ಳು ಏನಾಗುವಂತದ್ದಾಗಿದೆ, ಕೆಟ್ಟದ್ದಕ್ಕೆ ಹೋಗುವಂತದ್ದಾಗಿದೆ. ಅದರಿಂದ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪ್ರಿಯರೇ, ಆ ಏದೆನ್ ತೋಟದಲ್ಲಿ ಎಷ್ಟು ಸಂತೋಷವಾಗಿದ್ದರು. ಪ್ರತಿ ದಿನವೂ ದೇವರ ಮುಖವನ್ನ ನೋಡ್ತಾ ಇದ್ರು. ಪ್ರತಿ ದಿನವೂ ದೇವರು ಅಲ್ಲಿ ಆ ತೋಟದಲ್ಲಿ ಬಂದು ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಇದ್ರು ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಆದ್ರೆ ಅಂತ ಅವಕಾಶವನ್ನು ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕಳೆದುಕೊಂಡ್ರು, ಪಾಪ ಮಾಡಿದ್ರು. ನೋಡ್ರಿ ಸುಳ್ಳು ಯಾವ ರೀತಿ ಎಲ್ಲಿ ನಡೆಸುವಂತದ್ದಾಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಾವು ಸುಳ್ಳನ್ನ ಹೇಳುವುದಿಲ್ಲ. ಲೈಯಿಂಗ್ ವಿಲ್ ಬಿ ಪನಿಷ್ಡ್. ಯಾರು ಸುಳ್ಳು ಹೇಳ್ತಾರೆ ಅವ್ರೇನಾಗ ದಂಡನೆಗೆ ಗುರಿಯಾಗುತ್ತಾರೆ. ತಿರುಗಿ ಜ್ಞಾನೋಕ್ತಿಯಲ್ಲಿ ನಾವು ಓದ್ತೇವೆ 19ನೇ ಅಧ್ಯಾಯ 9ನೇ ವಚನದಲ್ಲಿ, ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದದಿರನು, ಸುಳ್ಳಾಡುವವನು ಹಾಳಾಗುವನು. ನೋಡ್ರಿ, ಸತ್ಯವನ್ನ ಆಡಿದಂತ ಪಕ್ಷದಲ್ಲಿ ನಾವು ಕಳ್ಳ ಸಾಕ್ಷಿಯನ್ನ ನಾವೇನ್ ಮಾಡಬಾರ್ದು, ಕೊಡಬಾರ್ದು. ಆಮೇಲೆ ಸುಳ್ಳನ್ನು ಏನ್ ಮಾಡ್ಬೇಕಂತಂದ್ರೆ ನಮ್ಮನ್ನೇನ್ ಮಾಡುವಂತಾಗಿದೆ, ಹಾಳು ಮಾಡುವಂತದ್ದಾಗಿದೆ. ಅಲ್ಲಿ ಅವಳನ್ನು ಏನ್ ಮಾಡಿದ್ರು, ಹಾಳು ಮಾಡಿದ್ರು. ಆ ಒಳ್ಳೆ ಸ್ಥಳದಿಂದ ಏನ್ ಮಾಡ್ತಂದ್ರೆ ಅವ್ರನ್ನ ಹೊರಗಡೆ ಹಾಕಿ, ಹೋಗ್ರಿ, ನೀವೇನ್ ಮಾಡ್ರಿ, ಕಷ್ಟಪಡ್ರಿ, ದುಡಿಯಿರಿ, ನಿಮಗೆ ಊಟ ಬೇಕಂತಂದ್ರೆ ಹೊಲದಲ್ಲಿ ಹೋಗಿ ದುಡಿಬೇಕು, ಕೆಲಸ ಮಾಡ್ಬೇಕು, ಆಮೇಲೆ ನಿಮಗೆ ಏನಾಗುತ್ತೆ, ಊಟ ಸಿಗುತ್ತೆ ಹೇಳಿ ಅವ್ರನ್ನ ಹೊರಗಡೆ ಹಾಕಿ. ಇವತ್ತೊಂದಲ್ಲಿ ನಾನು ಮತ್ತು ನೀವು ಸುಳ್ಳನ್ನು ಹೇಳಿ ನಡೆದಂತ ಪಕ್ಷದಲ್ಲಿ ನಾವು ಕೂಡ ಏನಾಗುತ್ತೇವೆ, ಆ ದೇವರ ರಾಜ್ಯದಿಂದ ಹೊರಗಡೆ ಹೋಗುವ. ದೇವರ ರಾಜ್ಯಕ್ಕೆ ನಮಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯಾವಾಗಲೂ ನೀವು ಸುಳ್ಳು ಹೇಳುವವರಾಗಿದ್ದೀರಿ, ಪಾಪ ಮಾಡೋರಾಗಿದ್ದೀರಿ. ಅಂತ ವ್ಯಕ್ತಿಗಳಿಗೆ ಏನಂತಂದ್ರೆ ಪರಲೋಕ ರಾಜ್ಯದಲ್ಲಿ ಸ್ಥಳವಿಲ್ಲ ಅಂತೇಳಿ ಸ್ವಾಮಿ ನೇರವಾಗಿ ಏನು ಮಾಡುವನಾಗಿದ್ದಾನೆ, ಹೇಳುವನಾಗಿದ್ದಾನೆ. ಆದ್ದರಿಂದ ಇವತ್ತಿನಲ್ಲಿ ನಾನು ಮತ್ತು ನೀವು ಅರ್ಥ ಮಾಡಿಕೊಂಡು ಈ ಮಾತನಾಡುವಂತಹ ಮಾತುಗಳು ನಮ್ಗೆ ಏನಾಗಿರ್ಬೇಕಂದ್ರೆ ದೇವರಿಗೆ ಮೆಚ್ಚುಗೆ ಆಗಿರುವಂತಹ ಮಾತುಗಳನ್ನಾಡಿ ದೇವರ ಜೊತೆಯಲ್ಲಿ ಒಳ್ಳೆಯ ರೀತಿಯಿಂದ ನಾವು ಇದ್ದಂತ ಪಕ್ಷದಲ್ಲಿ, ಆತನು ಹೇಳಿದಂತೆ ನಾವು ಕೇಳಿಕೊಂಡಂತ ಪಕ್ಷದಲ್ಲಿ ಖಂಡಿತವಾಗಿ ನಮಗೇನಾಗುವಂಥದ್ದಾಗಿದೆ, ಒಳ್ಳೆಯದಾಗುವಂಥದ್ದಾಗಿದೆ. ದೇವರು ಈ ವಾಕ್ಯವನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್. ಉತ್ತಮವಾದಂತ ದೇವರ ವಾಕ್ಯಕ್ಕಾಗಿ ಹಿರಿಯರಾದಂತ ಯಶವಂತ್ ಸಾರ್ ಅವ್ರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ಅವರನ್ನ ಇನ್ನೂ ಅತ್ಯಧಿಕವಾಗಿ ತನ್ನ ಆತ್ಮನ ಮುಖಾಂತರವಾಗಿ ತನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಹಾರೈಸುತ್ತಾ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಸಮಯದಲ್ಲಿ ಪ್ರಾರ್ಥನೆಗೆ ಹೋಗುವಂತ ಸಮಯ. ನಾವು ಕಳೆದ ಕೆಲವು ದಿನಗಳಿಂದ ಕೆಲವೊಂದು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದನ್ನ ನಾವು ದಿನಾಲು ಮರೆಯದೆ ಆ ಪ್ರಾರ್ಥನೆಯನ್ನ ಮುಂದುವರಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮಲ್ಲಿ ಈಗಾಗಲೇ ಲಿಸ್ಟ್ ಇರಬಹುದು ಪ್ರಾರ್ಥನೆ ಮಾಡುವುದು. ವಿಶೇಷವಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಹಿರಿಯರಂತ ನಿಕ್ಷನ್ ಸಾರ್ ಅವರಿದ್ದಾರೆ. ಅವರು ನಿನ್ನೆ ಮಾಡಿದಂತ ವಿಜ್ಞಾಪನೆಗಳಿಗಾಗಿ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಿಜ್ಞಾಪನೆಗಳನ್ನು ಮತ್ತೊಮ್ಮೆ ನಾನು ನೆನಪಿಸ್ತೇನೆ.
ವಿಶೇಷವಾಗಿ ಕ್ಯಾನ್ಸರ್ ಕಾಯಿಲೆಯವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಸಹೋದರ ಸುಬ್ಬುರೆಡ್ಡಿ ಅವರು ಮತ್ತು ವರಪ್ರಸಾದ್ ಅವರು, ವನಿತಾ ಮತ್ತು ರಮ್ಯಾ, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಪದ್ಮಿನಿ ಅಮ್ಮಗಳು ಮಂಡಿ ನೋವು. ಪದ್ಮಿನಿ ಅಮ್ಮ ಅವರು, ಪದ್ಮಿನಿ ಅಮ್ಮಗಳವರು ಮಂಡಿ ನೋವಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಹಾಗೆ ಸಹೋದರಿ ಕಾವ್ಯ ಅವರ ಕುಟುಂಬದ ಸಮಸ್ಯೆ ಇದೆ, ಹಾಗೂ ಪ್ರೇಮ ಕೋಲ್ಕರ್ ಅವರ ಮಗನು ವಿನಯ್ ಮತ್ತು ಪೂಜಾ ಅವರ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅವ್ರಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ವಿಶೇಷವಾಗಿ ಬೆಂಗಳೂರಲ್ಲಿ ನೀರಿನ ಅಭಾವ ಇದೆ. 1,000 ರೂಪಾಯಿ ಕೊಟ್ಟರು ಕೂಡ 1 ಟ್ಯಾಂಕರ್ ನೀರು ಸಿಗ್ತಾ ಇದೆ. ಬಹಳ ಕಷ್ಟ ಆಗ್ತದೆ. ದೇವರ ಈ ಸಮಯದಲ್ಲಿ ಏನಾದರೂ ದಾರಿ ಮಾಡಬೇಕು ಜನರಿಗಾಗಿ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಜೊತೆಗೆ ರಮಣಾನಂದ ನಗರ ಸಭೆಯ ಕಟ್ಟಡಕ್ಕಾಗಿ ನಾವು ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಇದಲ್ಲದೆ ಪರೀಕ್ಷೆ ಸಮಯ, SSLC ಮತ್ತು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಇದೆ, ಆ ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತೆ ಯಾವುದಾದ್ರೂ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂದು ಕೇಳ್ಕೊಳ್ತೇನೆ. ಹಿರಿಯರಾದಂತ ನಿಕ್ಷನ್ ಸರ್ ಇದ್ದೀರಾ? ಓಕೆ ಪಾಸ್ಟರ್. ಹಾ, ಓಕೆ, ಈ ಇವಾಗ ಹೇಳಿದ್ರಲ್ಲ ಪಾಸ್ಟರ್, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಓಕೆ. ಪಾಸ್ಟರ್, ನೀ ಪೇನ್ ಯಾರಿಗಿದೆ? ಪದ್ಮಿನಿ ಅಮ್ಗೋಳ್ ಅಂತೇಳಿ ನಮ್ಮ ಇವಾಗ ವಾಕ್ಯ ಹೇಳದಂತವ್ರು ಶ್ರೀಮತಿ ಯಶವಂತ ಅಮ್ಗೋಳ್. ಓಕೆ ಓಕೆ, ಪ್ರಾರ್ಥನೆ ಮಾಡೋಣ. Our gracious, loving and living Heavenly Father, what a privilege, Lord, it is to come to your holy presence this morning. Thank you, Lord, for giving us good night rest. And thank you for bringing us to thy throne of grace, that we may sit at your feet and listen to your voice. Lord, we thank you for speaking to us through thy word. Father, thank you for teaching us about communication, Lord. Father in heaven, we thank you for, Lord, you always know, Lord, where we are weak and where we need to improve. And you always send, Lord, thy word, so that, Lord, your people may overcome their weaknesses. This morning, Father, we ask thy blessings upon the word that is spoken. And Lord, let your grace attend every soul that has heard the message, so that, Lord, your word may be practically applied in our lives. And Lord, that there may be a transformation in our character, Father. Lord, we need your Holy Spirit to be the mighty power working in our hearts, motivating us, inspiring us, so that, Lord, it may be easy for us to, Lord, apply your word and do, Lord, what it says. This morning, Father, we pray, Lord, for the many requests that have come. We pray for the 7th, 8th standard and SLC students. Father, we uplift these children into your hands. We pray, Father, that you be with each of these children. I pray, Lord, that they may accept this as their responsibility to study well. I pray that you deliver them from all distractions and from all evil. Help them, Lord, to humbly submit themselves to commit their lives and to study. We pray, Lord, that you remove all the temptations around them. Remove all the evil and wicked influences, Father. Give them grace to apply themselves, Father, and to learn. Please draw them with your loving kindness. Father in heaven, give them a good memory power. Give them, Lord, a desire to learn. Give them, Lord, grace so that, Lord, they may apply themselves and do well in exams, Father. Lord, we pray that you keep these children in good health and strength also. Father, out of whatever the stress they're feeling, Lord, may they take it up as a challenge and to give their very best, Father. Lord, I also pray thee, may your presence, Lord, also be with
the water scarcity that is there in Bangalore city. Father in heaven, please, Lord, open a way, Lord, to meet this need. We pray, Lord, that you be with the various individuals. I pray, Father, may the circumstances lead them to make a decision. Lord, if it is in thine will, please provide abundantly water, Father. Please open, Lord, the streams from heaven above. And Lord, please provide, Father. Lord, we pray that you be with all the individuals. Father, please give them grace to value your blessings and to, Lord, to glorify you for the blessings you give, Father, each one. Every provision that we have for life has come from thy throne, Lord. You are the provider. And Lord, every blessing has come earthward because of the cross of Jesus. How bountiful are thy blessings, Father, because of Jesus' death on the cross. Father, I pray, Lord, that you'll make impression upon the minds of people so that, Lord, they may value the blessings you're giving. They may appreciate them and use them wisely, Father. Lord, we also pray for those who are suffering from cancer. Be with Subbu Reddy, Varaprasad, and Sister Ramya and Sister Vinita. Lord, even as they face this dreaded disease, we pray that your grace will be upon them. Please, Lord, draw them close to you. In their hour of dire need, Lord, may they find you. May their hopes be set on thee. And Lord, please be close to their hearts. Please sustain them through this hour of sickness and fear and worry. I pray, Father, that you'll remove all their fears. Lord, help them to cast their soul and to depend on you. Please be with them, sustain them, Father. Deliver them from all evil, harm, and danger. Dear Father, please, Lord, it is in thine hands to heal. It is in thine hands to restore, Lord, for with you nothing is impossible. Father in heaven, you have allowed this sickness, we believe, with a purpose. Please, Lord, may you accomplish that purpose. May you strengthen these souls to rely on you and depend on you and trust in you, Father. Please increase their faith, Father. Whether healing or, Lord, no healing, help them, Lord, to trust that you are the living God, that you are the life giver. Father in heaven, we pray that you be with the family members also. Give them grace as they go through this crisis, sustain them and draw them close to you. We pray for Sister Vani and Sister Jasmine also. Please be with them, Father. Have mercy upon them. Father, as they look forward to a child, Father, you are, Lord, the one who has given this gift of childbearing. Father, if it is consistent with your will, like you gave a child to Rebecca, like the way you gave the child to Hannah in the Bible, please, Lord, give them also children. I pray, Lord, may this need lead them to greater surrender and commitment to you. May this need lead them, Lord, to give their hearts wholly to you. And Lord, bless these families according to your will. Please, Father, so that they may know that you are a living God, you're a true God. Father in heaven, we also pray, Lord, that your blessings, Lord, be upon the Ramananda Nagar Church. Father, as they seek a place to have, Lord, a church building. Father, you have gathered souls there. And Lord, now you have put it in their hearts the desire for a church building. Lord, you alone are able, Lord, to accomplish this wonderfully and marvelously. We commit every church member. Father, I pray that you put in their heart a desire to keep praying, that you will strengthen their faith. Please draw them close to you. Lord, let your Holy Spirit be poured upon the church. Many times, Lord, there are church buildings, but there are no members who are faithful, Father. We pray, Lord, that you prepare their heart and mind, that the blessing that they are asking for, they may value when it comes, Father. Lord, I pray that you will open your windows of heaven and pour out a blessing. Please send all the resources they need, Father. And Lord, please provide bountifully so that, Lord, there'll be a memorial for your name. There'll be a place, Lord, where your light will shine through, Father.
Please, Lord, bless this and provide this need according to your will. Father, we also pray for Sister Padmini, who's having knee pain. Have mercy upon her, Father. Please touch forth thine hand upon her. Be gracious unto her. Bless her. Bless also Pastor Yashwant. Please be with him. Bless him. Anoint him. Fill him with your Holy Spirit. Let your grace be abundant upon him and his family. Put a hedge around them, Father. Use him more mightily for your glory. Lord, let this family stand as a shining light for thee. And Lord, please bless them to be witnesses for you wherever they are, Father. Lord, I also pray, please be with Vinay and Pooja. We commit these individuals into your hands. Father, I pray, Lord, that you will show your infinite mercy and grace to them. And Lord, please, Lord, you will do wonderfully and marvelously, Father. And let your grace be multiplied in their life, Father. And Lord, please open a way, Father, that Lord, their marriage problem may be resolved. Father, you know, Lord, all things. You're a compassionate God. You're a good God. You're a merciful God. Father, you're a God who knows all things before we ask also. But we have mentioned our needs to you. And we believe with all our heart that you will provide and do wonderfully and marvelously for all our requests, because you have promised, ask and it shall be given unto you. And Lord, we believe, Lord, you will answer this prayer in your proper time, that your name alone may be glorified. Thank you, Father, for hearing our prayer. In Jesus' name we pray. Amen. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಸಂಸಾರ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಮತ್ತೇನಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಇಲ್ಲವಾದರೆ ಮುಕ್ತಾಯಕ್ಕೆ ಹೋಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿ ನಿನ್ನ ಸೇವಾ ಅನುಭವನ ಸ್ವಾಮಿ ನಮ್ಮ ಜೀವಿತದಲ್ಲಿ ನಾವು ಹೊತ್ತುಕೊಳ್ಳುವಂತೆ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ತಲೆಬಾಗಿ ಬಂದಿರುವಂತಹ ನಿನ್ನ ಮಂದಿಯನ್ನು ಆಶೀರ್ವದಿಸಿ, ಪ್ರತಿಯೊಂದು ಕುಟುಂಬವನ್ನು ನೀನು ಬಲಪಡಿಸಿ, ಪ್ರತಿಯೊಂದು ಕುಟುಂಬದಲ್ಲಿ ನೀನು ನೆಲೆಗೊಂಡು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸು. ದಿನನಿತ್ಯವೂ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಈ ಪ್ರತಿದಿನವನ್ನ ಪ್ರಾರಂಭಿಸುವಾಗ ಪವಿತ್ರಾತ್ಮ ದೇವರು ನಮ್ಮೆಲ್ಲರನ್ನ ಕೈ ಹಿಡಿದು ದಿನವೆಲ್ಲ ನಡೆಸಲಿ ಸ್ವಾಮಿ. ಕೇಳಿದಂತ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಸತ್ಯವಂತರು, ನೀತಿವಂತರು, ಸನ್ಮಾರ್ಗದಲ್ಲಿ ನಡೆಯುವವರು ಆಗಿದ್ದುಕೊಂಡು ಯಾವತ್ತೂ ಇತರರಿಗೆ ಸ್ವಾಮಿ ಹಿತವಾದ ಮಾತುಗಳನ್ನೇ ಆಡುತ್ತಾ ಹಿತವನ್ನ ಬಯಸುತ್ತಾ ಸ್ವಾಮಿ ಭಕ್ತಿಪೂರ್ವಕವಾದಂತಹ ಮಾತುಗಳಿಂದಲೂ ಕೀರ್ತನೆಗಳಿಂದಲೂ ನಿನ್ನನ್ನು ಸನ್ಮಾನಿಸುತ್ತಾ ಭೂಮಿ ಮೇಲೆ ಸ್ವಾಮಿ ನಾವು ಮಾದರಿಯಾಗಿ ಬೆಳಕಾಗಿ ಜೀವಿಸುವಂತೆ ಸಹಾಯ ಮಾಡು. ತಂದಂತ ಸಂದೇಶ ತಂದಂತ ನಿನ್ನ ಬೋಧಕರನ್ನ ಆಶೀರ್ವದಿಸು, ಅವ್ರ ಕುಟುಂಬದ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆಶೀರ್ವದಿಸು. ಹೆಚ್ಚಿನ ಆರೋಗ್ಯದಿಂದ ತುಂಬಿಸಿ ನಿನ್ನ ಸೇವೆ ಸ್ವಾಮಿ. ಕೆಲವಾಗಿ ಬಂದಿರುವಂತ ನಿನ್ನ ಪ್ರಿಯರಾದವರೆಲ್ಲರನ್ನ ಆಶೀರ್ವದಿಸ್ತೀನಿ ಸ್ವಾಮಿ. ವೀಕ್ಷನ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಅವ್ರು ಮಾಡುವಂತ ಸೇವೆ ಕೆಲಸಗಳನ್ನ ಆಶೀರ್ವಿಸೋನ ಬಲಪಡಿಸು, ಆಧರಿಸು, ಪರಾಮರಿಸು, ಆರೋಗ್ಯ ಶಿಕ್ಷಣಗಳಿಂದ ತುಂಬಿಸಿ ಎಲ್ಲಾ ಕಾರ್ಯಗಳ ಜೀವನ ಸಫಲವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸ್ವಾಮಿ ನಿನ್ನ ನಾಮದ ಘನತೆಗಾಗಿ ದುಡಿಯುವಂತೆ ಬಲಾಧಿಕೆಗಳನ್ನು ಅನುಗ್ರಹಿಸಿ ಆತ್ಮನ ವಾಯುಗಳಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಮುನ್ನಡೆಸು ಸ್ವಾಮಿ. ಧ್ಯಾನಿಗೋಸ್ಕರ ಪ್ರಾರ್ಥನೆ. ಮಗಳನ್ನು ಆಶ್ರಯಿಸ್ತಂದೆ, ಅವ್ರ ಯಜಮಾನನ ತಾಯಿಯನ್ನು ಆಶ್ರಯಿಸು, ಕುಟುಂಬದ ನಾಯಕನಾಗಿದ್ದು ಅವ್ರಿಗೆ ಬೇಕಾದ ಎಲ್ಲಾ ಆಶೀರ್ವಾದಗಳನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸಿ ಇದೆಲ್ಲ ಕೊರತೆಗಳನ್ನು ನೀಗಿಸಿ ದೂರ ದೇಶದಲ್ಲಿರುವಾಗ ಸ್ವಾಮಿ ಅವರ ಜೊತೆಗಾರನಾಗಿದ್ದುಕೊಂಡು ದಿನನಿತ್ಯವನ್ನು ಪರಾಮರ್ಶೆ ಆಕೆಯನ್ನು ತಪ್ಪಿಸಿ ಕಾಪಾಡು. ಹೋಗುವಂತ ಬರುವಂತ ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಸುರಕ್ಷತೆಯನ್ನು ಅನುಭವಿಸು ಸ್ವಾಮಿ. ಎಲ್ಲ ಶೋಧಗಳನ್ನು ದೂರ ಮಾಡು. ಆರೋಗ್ಯ ಶಿಕ್ಷೇಮಗಳೊಂದಿಗೆ ಪ್ರತಿದಿನವೂ ನಿನ್ನ ಸೇವೆಯಲ್ಲಿ ನಿರತರಾಗಿ ನಿನ್ನನ್ನು ಘನಪಡಿಸಲು ದಿನಾಲು ಸ್ವಾಮಿ ನಿನ್ನ ಆತ್ಮನ ಆಶೀರ್ವಾದಗಳಿಂದ ತುಂಬಿಸಿ ಚೈತನ್ಯ ಪಾಲಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು ಸ್ವಾಮಿ. ವಿಶೇಷವಾಗಿ ಬೆಳಗ್ಗೆ ತಲೆಬಾಗಿ ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ವಿಶೇಷವಾಗಿ ಪ್ರಾರ್ಥನೆ, ಅವರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು, ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನು ಆಶ್ರಯಿಸಿ ಅಭಿವೃದ್ಧಿಪಡಿಸಿ, ಮೊಮ್ಮಗನನ್ನು ಆಶ್ರಯಿಸಿ ಆರೋಗ್ಯದಿಂದ ತುಂಬಿಸಿ ಕಾಪಾಡ. ವಿಶೇಷವಾಗಿ ಪ್ರೇಮ ಕೆಲವರಿಗೋಸ್ಕರ ಕುಟುಂಬ ಮಕ್ಕಳಿಗೋಸ್ಕರ ಪ್ರಾರ್ಥನೆ,
ವಿನಯ್ ಪೂಜಾರ್ಗೋಸ್ಕರ ಪ್ರಾರ್ಥನೆ, ಮಕ್ಕಳ ಜೀವಿತವನ್ನು ಭವಿಷ್ಯವನ್ನು ರೂಪಿಸು. ಯಾವ ಬಾಧೆ ಸಮಸ್ಯೆಗಳಿಲ್ಲದೆ ಮಕ್ಕಳು ಒಂದಾಗಿ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬದುಕುವಂತೆ, ನೆಮ್ಮದಿಯಿಂದ ಕೊಂಡಾಡುವಂತೆ, ನಿನ್ನ ಸಾಕ್ಷಿಗಳಾಗಿ ಮಕ್ಕಳಾಗಿ ಜೀವಿಸುವಂತೆ ಕುಟುಂಬದ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಿ, ಕರ್ತವ್ಯ ನೀಗಿಸಿ, ಸೈತಾನ ಕಾರ್ಯಗಳನ್ನ ಲಯಪಡಿಸಿ ನಿನ್ನ ಮಹಿಮೆಗೋಸ್ಕರ Yes, Father. Please, ಪ್ರಾರ್ಥನೆ. Lord. ಸಹೋದರ ರಾಜೇಶ್ವರನ ಆಶ್ವಸಿಪ ಕುಟುಂಬ ಮಕ್ಕಳನ್ನ ಆಶ್ವಸ್ತ ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ವಸಿಸು. ಮಗಳಂತ ಜಾಸ್ಮಿನ್ಗಾಗಿ ಪ್ರಾರ್ಥಿಸುವಾಗ ಗರ್ಭ ಫಲವನ್ನು ದಯಪಾಲಿಸಿ, ಅವರ ಕೊರತೆ ನೀಗಿಸಿ, ಆ ಕುಟುಂಬದಲ್ಲಿ ನೀನು ಮಹಿಮೆಯನ್ನು ತೋರಿಸು. ನಿನ್ನ ಆಶೀರ್ವಾದಗಳನ್ನು ತಿಳಿಸೋ ಎಲ್ಲ ಕೆಲಸಗಳನ್ನು ಸಫಲಪಡಿ ಜಯಪಡಿಸು. ವಿಶೇಷವಾಗಿ ಸ್ವಾಮಿ ಬೆಳಗ್ಗೆ ಕಟ್ಟೆ ಬೇಡ್ತೀವಿ, ದಯ ಬೇಡ್ತೀವಿ, ನಮ್ಮೆಲ್ಲ ನೀನು ಮುಟ್ಟು ಆಶ್ವಸಿಸು, ಅಭಿವೃದ್ಧಿ ಪಡಿಸು. ಸಹೋದರ ಡೇವಿಡ್ ಅವ್ರನ್ನ ಆಶ್ವಸ್ತು ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ವಸಿಸು. ಅವ್ರಿಗಿರ್ತಕ್ಕಂಥ ಯಾವುದೇ ತೊಂದರೆ ಅಸ್ವಸ್ಥತೆಗಳಿದ್ರು ತೆಗೆದು ಹಾಕಿ ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಆರೋಗ್ಯ ಶಿಕ್ಷೆಯನ್ನು ಕೊಟ್ಟು ಮಕ್ಕಳ ಭವಿಷ್ಯವನ್ನು ಉಜ್ವಲಪಡಿಸು. ನೀತಿ ಸೇವೆ ಸ್ವಾಮಿ ಕರ್ತನೆ, ನಿನ್ನ ಕೃಪೆ ಹಿರಿಯರಾದಂತಹ ಇಲ್ಲಿ ನಮ್ಮವ್ರ ಮೇಲೆ ಇಳಿ ಸ್ವಾಮಿ, ಅವರನ್ನು ಬಲಪಡಿಸು, ಆಧರಿಸು, ಪರಾಮರ್ಶು. ಕುಟುಂಬ ಮಕ್ಕಳನ್ನ ಆಶ್ವಸಿಸು, ಮಕ್ಕಳನ್ನ ಆಶ್ವಸಿಸು ಸ್ವಾಮಿ. ಇಲ್ಲಿ ವಯಸ್ಸಿನಲ್ಲಿ ನಿನ್ನನ್ನು ಕೊಂಡಾಡುತ್ತಾ, ಸ್ತುತಿಸುತ್ತಾ, ಆರಾಧಿಸುತ್ತಾ, ನಿನ್ನ ಸೇವೆಯಲ್ಲಿ ಪಾಲು ಹೊಂದುತ್ತಾ, ನಿನ್ನನ್ನು ಘನಪಡಿಸುವಾಗಿ ಕೊಟ್ಟದ್ದು ಈ ಕೃಪೆಗಾಗಿ ಸ್ತೋತ್ರ. ನಿನ್ನ ಹೆಚ್ಚಿನ ದೀರ್ಘಾಯುಷದಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ನಿನ್ನ ಬಾಗಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನ ನಿನ್ನ ಕೃಪಾಷ್ಟು ತಪ್ಪಿಸ್ತೇನೆ ಸ್ವಾಮಿ. ಕಷ್ಟಪಡೋರನ್ನ ಆಶ್ವಸಿಸು, ಕುಟುಂಬ ಮಕ್ಕಳನ್ನ ಆಶ್ವಸಿಸು. ನನ್ನ ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವನೆ ಎಲ್ಲ ಕೆಲಸಗಳನ್ನ ಆಶ್ವಸಿಸಿ ಸಬಲಪಡಿಸು. ವಿಶೇಷವಾಗಿ ಸ್ವಾಮಿ ಕೊಟ್ಟಂತ ಸಭೆಗಾಗಿ ಸ್ತೋತ್ರ. ಸಭೆಯನ್ನು ಆಶ್ವಸಿಸು, ಸಭೆ ಎಲ್ಲ ಸದಸ್ಯರುಗಳನ್ನ ಆಶ್ವಸಿಸು. ಇವತ್ತು ಮಾಡಿದಂತೆ ಎಲ್ಲ ಪ್ರಾರ್ಥನೆ ಜ್ಞಾಪನೆಗಳು ನಿನ್ನ ಮುಂದೆ ಸ್ವಾಮಿ ಸಾಬೀತಾಗಲಿ. ಸುರಕ್ಷಿತವಾದಂತ ಆಶೀರ್ವಾದಗಳನ್ನು ಭೂಮಿಗೆ ತರಲಿ. ಸಫಲತೆಯನ್ನು ದಯಪಾಲಿಸಿ ಸ್ವಾಮಿ. ಎಲ್ಲ ಕೊರತೆಗಳು ನೀಗಿಸಲ್ಪಡಲಿ ಸ್ವಾಮಿ. ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಇದೆ ಸ್ವಾಮಿ, ನೀನು ಇದನ್ನು ತಣಿಸು. ಪರಲೋಕದ ದ್ವಾರಗಳನ್ನ ತೆರೆ, ಮಳೆಯನ್ನು ಕೊಡು ಸ್ವಾಮಿ. ಎಲ್ಲ ನೀರಿನ ಅಭಾವವನ್ನು ಕೊರತೆಯನ್ನು ನೀಗಿಸಿ ಸ್ವಾಮಿ, ಸಮಾಧಾನ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿ. ಬೇಸಿಗೆಯಲ್ಲಿ ಸ್ವಾಮಿ ನಿನ್ನ ಕೃಪೆಯಲ್ಲಿ ಸ್ವಾಮಿ ಎಲ್ಲಾ ಜನರನ್ನ ನಿನ್ನ ಕೃಪೆ ತೋರಿ ಕರುಣಿಸಿ ಎಲ್ಲ ಕೇಂದ್ರದಿಂದ ತಪ್ಪಿಸಿ ಕಾಪಾಡ. ಇದೇನಕ್ಕಾಗಿ ಸ್ತೋತ್ರ. ಇದೇನೋ ಆಶ್ವಸಿಸಿ ನಿನ್ನ ನಾಮದ ಜ್ಞಾನತೆಗೋಸ್ಕರ ನಿನ್ನ ಘನಪಡಿಸಿ ನಾವು ಜೀವಿಸುವಂತೆ ಕಾರ್ಯ ಮಾಡಿ ಸ್ವಾಮಿ. ಸೈತಾನೆಲ್ಲ ಲಯಪಡಿಸು. ಬೆಳಗನ್ನು ಕೊಟ್ಟಕ್ಕಾಗಿ ಸ್ತೋತ್ರ ಸ್ವಾಮಿ. ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಸೇರಿಸಿ ನಿನ್ನ ರಾಜ್ಯಕ್ಕಾಗಿ ನಮ್ಮನ್ನು ತಿಳಿಸ್ಕೊ ಮಹಿಮೆಯನ್ನು. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನಗಾಗಲಿ. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನೀನು ಮುದ್ದು ಮಗನೂ ಆಗಿರುವಂತ ನಚರೀತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧತೆ ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಆರೋಗ್ಯ ಶಿಕ್ಷಣ ಸಮಾಧಾನಗಳನ್ನು ಕೊಡು ತಂದೆಯೇ. ನಿನ್ನ ಕೃಪೆ ನಮ್ಮೆಲ್ಲರ ಮೇಲಿಲ್ಲ ಸ್ವಾಮಿ. ನಮಗೆ ತಪ್ಪು ಮಾಡುವ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸಿ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನಗೆ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ದೇವರ ಅನುಮತಿಯು, ಐಕ್ಯತೆಯು, ಸಹವಾಸ ಈಗಲೂ ಯಾವಾಗಲೂ ತಲೆಬಾಗಿ ಬಂದಿರುತ್ತೆ ನಿನ್ನ ಭಕ್ತರ ಸಂಘ. ಈ ಕಾರ್ಯಕ್ರಮದ ಸಂಘ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಆರಾಧಿಸುವಂತೆಲ್ಲ ನಿನ್ನ ಭಕ್ತರ ಸಂಘ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಕೂಡಿ ಬಂದಂತ ದೇವಮ್ಮನಿಗೆ ಪ್ರತಿಯೊಬ್ಬರಿಗೂ ನಾನು ಸುತ್ತೂರ್ಪವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನ ಆತ್ಮನು ದಿನಾಲು ಆತನ ಸೇವೆಯ ಭಾರವನ್ನ ನಮ್ಮ ಹೃದಯದಲ್ಲಿ ತುಂಬಿ ಆತನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವಾಗ ಮತ್ತೆ ನಮ್ಮನ್ನ ತನ್ನ ಸಂವಿಧಾನಕ್ಕೆ ತರುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಕೃತಜ್ಞತೆಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಶುಭಾಶಯಗಳಾಗಿ. Thank you, Uncle. Thank you, Yashwant Uncle, for the wonderful message. Thank you so much. Thank you, Andy. How are you? Uncle. I'm good, Uncle. Thank you. I'm doing good. How are you, Uncle? Very, very fine. I'm very fine. I'm talking to your mother. Okay, Uncle. Good morning, everybody. Sorry, I'm a bit late.